ಅವರು ನಾನು ಹೇಳಿದ್ರು ಪದೇ ಪದೇ ಅದೇ ಕೆಲಸ ಮಾಡ್ತಿದ್ರು ಗುರುಜಿ. ಅದರಿಂದ ಸುಮಾರು ಒಂದು 20-30 ಸಾವಿರ ರೂಪಾಯಿ ಲಾಸ್ ಆಗಿತ್ತು ನಮಗೆ. ಈಗ ಕೊನೆ ಬಾರಿ ಹೋದ ತಿಂಗಳು ಗಣಪತಿ ಹಬ್ಬದ ಇದ್ರ ದಿನ ಇದೇ ತರ ಮಾಡಿದ್ರು. ಆಗ ನಾನು ಅದಕ್ಕೂ ಅನುಮಾನ ಪಟ್ಟೆ, ನೀ ಯಾಕೆ ಸಾಲ ಪದೇ ಪದೇ ಹೇಳಿದ್ರು ಸಾಲ ಕೊಡ್ತಿದಿಲ್ಲ, ಯಾಕೆ ಕೊಡ್ತಿದೀಯಾ, ಅವ್ರಿಗೂ ನಿನಗೆ ಏನು ಅನ್ಬಿಟ್ಟೆ. ತುಂಬಾ ಹರ್ಟ್ ಆದ್ರು. ಹರ್ಟ್ ಆಗಿ ನೀನ್ ಬೇಡ ನನಗೆ ಜೀವನ ಉದ್ದಕ್ಕೂ ಬರೀ ಅನುಮಾನ ಪಡೆದಾಯ್ತು ನಿಂದು, ನಿನ್ ಬೇಡ ನೋಡಿ 5 ವರ್ಷ ಕಳ್ದೋಯ್ತು ಹಿಂಗೆ. ಈಗ ನೋಡಿ ಕೊನೆಗೆ ಮಾತು ಬಂದ್ಬಿಡ್ತು ಅವ್ರ ಹತ್ರ, ನೀನ್ ಬೇಡ ನನಗೆ. ಏನಾಯ್ತು ಅಂದ್ರೆ ಮನೆ ಮಾಡಿದ್ವಿ, ನೈಟ್ ಟೈಮ್ ಒಬ್ಳೆ ಮನೇಲಿ ಇರ್ಬಾರ್ದು ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಅವರು ಗಂಡ ಹೆಂಡ್ತಿರೆ, ಅವ್ರದ್ದು ಲವ್ ಮ್ಯಾರೇಜ್, ಸೇಮ್ ಮಕ್ಳು ಇರ್ಲಿಲ್ಲ ಇನ್ನು. ಅವ್ರು ಕರ್ಕೊಂಡೋಗಿ ಅವ್ರ ಮನೇಲಿ ಇರಿಸ್ಕೊಂಡ್ರು. ಬೊಮ್ಮ ನಾಗರಾಜ್ ಬರೋ ತನಕ ಇನ್ನೊಂದ್ ಸ್ವಲ್ಪ ಇಲ್ಲಿ ಮಲಿಕು ಮನೇಲಿ ಟಿವಿ ನೋಡ್ಕೊಂಡು ಅಂತ ಒಳ್ಳೆ ವಿಚಾರದಲ್ಲಿ ಹೇಳವ್ರೆ. ನಾನು ಅಲ್ಲಿ ದುಡುಕಿ ನನ್ನ ಇದಕ್ಕೆ ನಾನು ಬಲಿಯಾದೆ. ಅಂದ್ರೆ ನೀನ್ ಯಾಕೆ ನಾನು ಮನೆ ಮಾಡಿದೀನಿ, ನೀನ್ ಯಾಕೆ ಇನ್ನೊಬ್ರು ಮನೇಲಿ ಹೋಗಿ ಮಲಿಕೊಬೇಕು ಅಂತ ಒಂಥರ ಅನುಮಾನ ಪಡ. ನಿಮ್ ಹೆಂಡತಿಗೆ ಅವ್ರು ಏನ್ ಕಾಳಜಿಯಿಂದ ಹೇಳಿದ್ರು ಅದು ನಿಮಗ್ ಗೊತ್ತಿರ್ಲಿಲ್ವಾ? ಗೊತ್ತಿರ್ಲಿಲ್ಲ ಗುರುಜಿ, ಗೊತ್ತಿರ್ಲಿಲ್ಲ. ನಾನೆಲ್ಲಾ ಇದ್ ಮಾಡಿದ್ಮೇಲೆ, ನಾನೆಲ್ಲಾ ಬೈದು ಇದಾದ್ಮೇಲೆ ಅದು ಇದಾಯ್ತು. ಅವ್ರು ನಾನು ಈ ತರ ಹೇಳಿದ್ದು ನಿನ್ನ ಹೆಂಡತಿಗೆ ಅಂತ. ಅಂದ್ರೆ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನಾನು 11 ಗಂಟೆ ಮನೇಲಿ ಬಾಕಲ್ ತರ್ತೀನಿ, ಮನೇಲಿಲ್ಲ. ಅವರು ಪಕ್ಕದ ಮನೇಲಿ ಹೋಗಿ ಮಲಗಿದ್ದಾರೆ. ನಾನು ಇಲ್ಲಿ ಮನೆ ಮಾಡಿದೀನಮ್ಮ, ನೀ ಯಾಕೆ ಅಲ್ಲೋಗಿ ಮಲಗಿದೀಯ, ಅವ್ರಿಗೆ ಡಿಸ್ಟರ್ಬ್ ಮಾಡ್ತೀಯ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಹೇಳಿದೆ. ಅವರು ನೀನ್ ಯಾಕೆ ಅನುಮಾನ ಪಡ್ತೀಯ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ನನಗೆ ಇದಾದ್ರು. ಗುರುಜಿ ಅವರು ಮಹಿಳಾ ಇದಕ್ಕೆ ಹೊಂಟೋಗಿದ್ರು. ಅಲ್ಲ, ಅವ್ರಿಗೆ ಸಪೋರ್ಟಿವ್ ಆಗಿದ್ದಿತ್ತು ಅವ್ರ ಮನೇನ ಅಥವಾ ಯಾರು? ಗುರುಜಿ ಸಪೋರ್ಟಿವ್ ಅಂದ್ರೆ ಅವರ ತಂದೆ ತಾಯಿ ಇದಾರೆ, ಆದ್ರೆ ಊರ್ಗ್ ಹೋಗಲ್ಲ. ಅವರು ನಮ್ದು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ಊರ್ಗ್ ಹೋಗಲ್ಲ. ಸಪೋರ್ಟಿವ್ ಆಗಿ ಅವ್ರ ತಂದೆ ಬ್ಯಾಕ್ ಸಪೋರ್ಟ್ ಆಗಿ ಮಾಡ್ತಾರೆ. ಬೇರೆ ತರ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ಆದ್ರೆ ಊರಿಗೆ ಬಂದು ಬಿಟ್ಕೊಳೋದ್ ಬಿಟ್ಟು ಇನ್ನೆಲ್ಲಾ ತರದಲ್ಲಿ ಹೆಲ್ಪ್ ಮಾಡ್ತಾರೆ. ಇಷ್ಟ ಆಯ್ತು ಗುರುಜಿ. ಈಗ ನಾನು ಬೇಡ ಅಂತ ಕೂತಾಳೆ. ನಾನು ಎಷ್ಟೇ ಕನ್ವಿನ್ಸ್ ಆದ್ರೂ ಈಗ ಇದಾಯ್ತಿಲ್ಲ. ಈಗ ನಾನು ಈಗ ಅನ್ನೋದ್ ಬಿಟ್ಟು ನಾನು ಎಲ್ಲಾನು ಇದ್ ಮಾಡ್ಬೋದೈತಿ. ಈಗ ಮೊನ್ನೆ ಆಗಿರೋ ವಿಚಾರಕ್ಕೆ ಅವಳು ನಾನು ಬೇಡ ನೀನ್ ಬೇಡ ಅಂದಾಗ ನಾನು ಎಷ್ಟು ಸರಿ ಅಂತ ನಾನು ಇದ್ ಮಾಡ್ಕೊಂಡು ಹೋಗ್ಲಿ, ಯಾಕಂದ್ರೆ ನಮಗೂ ವ್ಯಾಲ್ಯೂ ಇಲ್ದಿದಂಗ ಆಗೋಗ್ತದೆ. ನಾಳೆ ದಿನ ಕರ್ಕೊಂಬಂದು ಬಲವಂತವಾಗಿ ಇರ್ಸ್ಕೊಂಡ್ ಜೀವನ ಮಾಡ್ದಂಗ ಆಯ್ತದೆ ಅನ್ನೋ ರೀತಿ ನಾನು ಈಗ ಇದ್ ಮಾಡ್ದೆ ಗುರುಜಿ. ಈಗ ನೋವಾಯ್ತಾ ಇದೆ ಗುರುಜಿ, ಯಾಕಂದ್ರೆ ಇಬ್ರು ಚಿಕ್ಕ ಮಕ್ಳೇ, ಮಕ್ಕಳು ನೋಡದೆ ಇರಕ್ಕಾಗಲ್ಲ, ಅವಳನ್ನು ನೋಡದೆ ಇರಕ್ಕಾಗಲ್ಲ, ಅಷ್ಟು ನೋವಾಯ್ತಾ ಇದೆ. ಒಬ್ಬೊಬ್ನೇ ಕೂತ್ಕೊಂಡು ಅಳ್ತಾ ಇದ್ದೀನಿ, ರೈಲ್ವೆ ಸ್ಟೇಷನ್ ಮಲಿಕತ್ತಾ ಇದ್ದೀನಿ. ಪರಮಾತ್ಮ. ಆಯ್ತು, ಬಟ್ ನಿಜವಾಗ್ಲೂ ನೀವು ಅನುಮಾನ ಪಡುವಷ್ಟು ನಡತೆಯನ್ನು ಕೆಡಿಸ್ಕೊಳ್ಳೋ ಹೆಣ್ಮಗಳ ಆಕೆ? ಗುರುಜಿ, ನನಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಐರನ್ ಶಾಪ್ ಇಟ್ಕೊಂಡವ್ರೆ. ಅವರು ನಿಮ್ದು ಕಾರ್ಯಕ್ರಮ ತುಂಬಾ ದಿನದಿಂದ ನೋಡ್ತಾ ಇದಾರಂತೆ. ಅವರು ಯಾವಾಗ್ಲೂ ಶಾಂತವಾಗಿರ್ತಾರೆ. ಕಾರಣ ಕೇಳಿದಾಗ ನಿಮ್ಮ ಕಾರ್ಯಕ್ರಮನ ಹೇಳಿದ್ರು ಅವರು. ಅಯ್ಯೋ, ಅವ್ರ ಶಾಂತತೆಯನ್ನು ನೀವು ಗಮನಿಸಿದ್ರಲ್ಲ ನೋಡಿ, ಅದು ನಿಮ್ ದೊಡ್ಡ. ಹೌದು ಗುರುಜಿ, ಯಾಕಂದ್ರೆ ನನ್ ತುಂಬಾ ಕೋಪಿಷ್ಟ. ಓ ಹೌದಾ? ನಾನ್ ತುಂಬಾ ಕೋಪಿಷ್ಟ ಗುರುಜಿ. ಆ ಕೋಪದಿಂದಾನೇ ಇವತ್ತು ನನ್ನ ಜೀವನ ನಾಯಿ ಪಡಾಗದೆ. ಇರ್ಲಿ ಅಂದ್ರೆ ಅವರು ತುಂಬಾ ಶಾಂತ ಸ್ವಭಾವ ಇದ್ದಾಗ ನಿಮ್ಗೊಂಚೂರು ವಿಶೇಷ ಅನ್ನಿಸ್ತು. ಹೌದು ಗುರುಜಿ, ನಾನು ಕೇಳಿದೆ. ನನಗೆ ಅದಕ್ಕೆ ತರ ಜ್ಞಾನಾಶ್ರಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ ನೋಡಪ್ಪ, ನಿನ್ ಜೀವನದಲ್ಲಿ ನಿನ್ಗೂ ಬದಲಾವಣೆ ಆಯ್ತದೆ ಅಂತ ಸುಮಾರು 1-2 ತಿಂಗಳಿಂದಾನೇ ಹೇಳಿದ್ರು ನನಗೆ. ನನಗೆ ಹೇಳಿದಾಗ ನಾನು ಕಾರ್ಯಕ್ರಮನ ಫ್ರೀ ಇದ್ದಾಗ ಮಧ್ಯ ನೋಡ್ತಾ ಇದ್ದೆ. ಇವತ್ತು ಈಗ ನೋಡಿ, ಇಲ್ಲಿ ತನಕನು ಕಾರ್ಯಕ್ರಮ ಗುರುಜಿ. ಅಂದ್ರೆ ನಂದು ಈಗ ನನ್ನ ಬಾಳಲ್ಲಿ ಈಗ 1 ವಾರದಿಂದ ದೊಡ್ಡ ಆಘಾತ ಆಗತ್ತೆ. ಸ್ವಂತ ಊರು ಬಂದು ಗುರುಜಿ ಚಾಮರಾಜನಗರ. ಆಯ್ತು, ಬಟ್ ಇದು ಲೈವ್ ಕಾರ್ಯಕ್ರಮ ಗೊತ್ತಲ್ವಾ ನಿಮ್ಗೆ? ಗುರುಜಿ. ಓಕೆ, ಇದು ಲೈವ್ ಇರೋದ್ರಿಂದ ನಿಮ್ ಕತೆ ಹೇಳ್ಕೊಳ್ಳಿ, ತಪ್ಪಿಲ್ಲ, ತೊಂದರೆ ಇಲ್ಲ. ಬಟ್ ಊರು ಹೆಸರು ಹೇಳೋದ ನಿಮಗ್ ಬಿಡ್ತೀನಿ. ಹೇಳಿ, ಏನ್ ಕತೆ ನಿಮ್ದು? ಗುರುಜಿ, ನಂದು ಬಿಡದಿಲ್ಲ ಒಂದು ಟೀ ಅಂಗಡಿ ಇದೆ. ನೀವ್ ಅಪ್ಪ ಅಮ್ಮನಿಗೆ ಎಷ್ಟು ಜನ ಮಕ್ಕಳು? ಗುರುಜಿ, ತಂಗಿ ಒಬ್ಳು ಇದ್ದಾಳೆ, ನಾನೊಬ್ಬ. ಓಕೆ, ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ಕೊಂಡಿದ್ರು? ಗುರುಜಿ, ಅಪ್ಪ ಅಮ್ಮ ಊರಲ್ಲೇ ಕೆಲಸ ಮಾಡ್ತಾ ಇದಾರೆ. ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಪ್ಪ ಅಲ್ಲೇ ವರ್ಕ್ ಮಾಡ್ತಾವ್ರೆ, ಅಮ್ಮ ಮನೇಲಿ ಇರ್ತಾರೆ. ಗುರುಜಿ, ಈಗ ನಿಮ್ಗೆ ಎಷ್ಟು ವರ್ಷ? ಗುರುಜಿ, ಈಗ ನನಗೆ 26 ವರ್ಷ. ಏನು ಓದ್ಕೊಂಡಿದ್ದೀರೋದು ನೀವು? ಗುರುಜಿ, ITI ಮಾಡಿದ್ದೀನಿ. ITI? ಹೌದು ಗುರುಜಿ.
ಓಕೆ, ಅಲ್ಲಿಂದ ಹೇಳಿ. ಓಕೆ, ತಂಗಿದಿರ್ ಮದುವೆ ಮಾಡಿದ್ರಾ? ತಂಗಿ ಮದುವೆ ಮಾಡಿದ್ರಾ? ಇಲ್ಲ ಗುರುಜಿ, ಅವರು ಇಂಜಿನಿಯರಿಂಗ್ ಮಾಡ್ತಾವ್ರೆ ತಂಗಿ. ಇಂಜಿನಿಯರಿಂಗ್? ಹೌದು ಗುರುಜಿ. ನಾನು ಸಡನ್ ಆಗಿ ದುಡುಕಿ ನನ್ ಲವ್ ಇದಾಗಿ ITI ಮಾಡ್ತಾ ಇರ್ಬೇಕಾದ್ರೆ ಮ್ಯಾರೇಜ್ ಆಯ್ತು ಗುರುಜಿ. ಲವ್ ಮ್ಯಾರೇಜ್ ಮಾಡ್ಕೊಂಡೆ. ಅಂದ್ರೆ ನೀವು ಲವ್ ಮಾಡೋಕ್ ಶುರು ಮಾಡಿದ್ಯಾ ಅವಾಗ? ITI ಮಾಡ್ಬೇಕಾದ್ರೆ ಗುರುಜಿ, ITI ಓದ್ತಾ ಇರ್ಬೇಕಾದ್ರೆ. ನಿಮ್ಮಿಂದಲೇ ಶುರುನಾ? ಹೌದು ಗುರುಜಿ. ಅಯ್ಯೋ ಹಣೆ ಬರ್ವೆ. ಏನು ITI ಎಷ್ಟು ಸಮಯ ಓದೋದು ಅದನ್ನ? ಗುರುಜಿ ITI ಫಸ್ಟ್ ಇಯರ್ ಮಾಡಿದೆ, ಸೆಕೆಂಡ್ ಇಯರ್ ಅಲ್ಲಿ ಲವ್ ಶುರು ಆಯ್ತು. ಹೇಳ್ಕೊಂಬಿಟ್ರಾ? 8 ತಿಂಗಳು ಲವ್ ಗುರುಜಿ. ಅಲ್ಲ, ಈಗ ನೀವು ಹೇಳ್ಕೊಂಡ ತಕ್ಷಣ ಅವ್ರು ಒಪ್ಪುದ್ರಾ? ಇಲ್ಲ ಗುರುಜಿ, ಅವ್ರ ಕಡೆಯಿಂದನೇ ಇರೋದು, ನಾನು ಅಕ್ಸೆಪ್ಟ್ ಮಾಡಿದೆ. ಓಹೋ, ಅವರೇ ನಿಮಗೆ ಪ್ರಪೋಸ್ ಮಾಡಿದ್ದ? ಹೌದು ಗುರುಜಿ. ಪುಣ್ಯವಂತ. ಪುಣ್ಯವಂತ. ಕೊನೆ ನನ್ನ ವಿಚಾರ ಕೇಳ್ಬೇಕಾದ್ರೆ ನಿಮ್ಗೆ ಶಾಕ್ ಆಯ್ತದ ಗುರುಜಿ, ಆತರ ಆಗದ ಈಗ ಜೀವನದಲ್ಲಿ. ಈಗ ಸಿನಿಮಾ ಎಂಡಿಂಗ್ ಸ್ಟೋರಿ ಬಗ್ಗೆ ನಮಗೆ ಮೊದ್ಲೇ ಗೊತ್ತಿದ್ರೆ ಕಾಮಿಡಿ ಎಂಜಾಯ್ ಮಾಡಕ್ಕಾಗ. ನಿಜ ನಿಜ. ಎಂಡ್ ಬಗ್ಗೆ ನಮಗೆ ಗೊತ್ತಿರಲ್ಲ, ಅದಕ್ಕೆ ಆರಂಭದಲ್ಲಿ ಕಾಮಿಡಿ ಇಟ್ಟಿರ್ತಾರೆ. ಹಂಗಾಯ್ತು ಕತೆ. ಆಯ್ತು, ಅವ್ರಿಗೆ ಪ್ರಪೋಸ್ ಮಾಡಿ ನೀವು ಒಪ್ಕೊಂಡ್ರಿ? ಹೌದು ಗುರುಜಿ. ಬರೀ 8 ತಿಂಗಳು ಲವ್ ಗುರುಜಿ ನಮ್ದು. 8 ತಿಂಗಳು ಲವ್ ಅಲ್ಲಿ ಮತ್ತೆ ಅವ್ರ ಮನೆಯವ್ರಿಗೂ ವಿಚಾರ ಗೊತ್ತಾಗಿ ಈ ತರ ನನ್ನ ಜೊತೆಲಿ ಸುತ್ತಾಡ್ತಾ ಇದೀನಿ ಅಂತ ಮನೆಯವ್ರಿಗೆ ಗೊತ್ತಾಗ, ಅಂದ್ರೆ ಹುಡುಗಿ ಮನೆಯವ್ರಿಗೆ ಗೊತ್ತಾಗಿ ನನ್ನ ಜೊತೆಲಿ ಬಂದ್ರು. ನಾನ್ ಕರ್ಕೊಂಡ್ ಬಂದೆ. ನಾನು ಹುಬ್ಳಿ ಆ ಕಡೆ ಎಲ್ಲ ಹೋಗಿ 1 ತಿಂಗಳು ಅಲ್ಲಿ ಇಲ್ಲಿ ಕಣ್ಮರೆಯಾಗಿ ಇಟ್ಕೊಂಡು ಆಮೇಲೆ ಕಂಪ್ಲೇಂಟ್ ಎಲ್ಲ ಆಯ್ತು. ಅಲ್ಲ, ಒಂದ್ ನಿಮಿಷ ಕರ್ಕೊಂಡು ಬಂದೆ ಅಂದ್ರೆ ಅವ್ರ ಮನೆಯವ್ರಿಗೆ ಗೊತ್ತಾಗಿ ಅವ್ರ ಎಲ್ಲಿ ಬೇರೆ ಮದುವೆ ಮಾಡ್ಬಿಡ್ತಾರೆ ಅಂತ ನೀವು ಮದುವೆ ಆಗ್ಲಿಕ್ಕೆ ಕರ್ಕೊಂಡು ಹೋದ್ರ? ಹೌದು ಹೌದು ಗುರುಜಿ. ಓಹೋ, ನಿಮ್ ಮನೇಲಿ ಒಪ್ಸಿದ್ರಾ? ಇಲ್ಲ ಗುರುಜಿ, ನಮ್ಮ ಮನೇಲಿ ಹೇಳಲಿಲ್ಲ ನಾನು. ಅಯ್ಯೋ, ನಮಗೆ ನಮ್ಮ ಫ್ರೆಂಡ್ಗಳನ್ನ ಮನೆಗೆ ಊಟಕ್ಕೆ ಕರಿಯಕ್ಕೆ ಇಂದು ಮುಂದೆ ನೋಡ್ತೀವಿ, ಹೆಂಗಯ್ಯ ಕರ್ಕೊಂಡು ಹೋಗ್ತಾರೆ. ಈಗ್ಲೂ ಯಾವ್ದಾದ್ರು ಹಬ್ಬ ಬಂದ್ರೆ ಪಾಪ ಹೊರಗಡೆ ಯಾರಾದ್ರೂ ಹೆಣ್ಮಕ್ಳು ಸ್ನೇಹಿತರಿದ್ರೆ ನಾ ಮನೆಗ್ ಬರ್ರವ ಅಂತ ಹೇಳಕ್ಕೂ ಇಂದ ಮುಂದೆ ಕರ್ಕೊಂಡು. ಅಂದ್ರೆ ನಿಮ್ ಮನೆಯವ್ರಿಗೆ ಗೊತ್ತಿತ್ತ ಅಂತ? ಇಲ್ಲ ಗುರುಜಿ, ಯಾರು ಗೊತ್ತಿಲ್ಲ, ಮನೆಯವ್ರಿಗೆ ಗೊತ್ತಿಲ್ಲ. ಆದ್ರೆ ಡೌಟ್ ಇತ್ತು ಮನೆಯವ್ರಿಗೆ, ಅಪ್ಪ ಅಮ್ಮನಿಗೆ ಡೌಟ್ ಇತ್ತು, ಇನ್ನೇನೋ ಮಾಡ್ತಾವನೆ ಮೊದಲ ತರ ಇಲ್ಲ, ಏನು ಆಗಿದೆ ಅಂತ. ಅಂದ್ರೆ ಏನೋ ಅಂದ್ರೆ ಊರಲ್ಲಿ ಯಾರು ಕೇಳಿದಾಗ ಎನಿ ಟೈಮ್ ಫೋನ್ ಹಿಡ್ಕೊಂಡಿರ್ತಾನೆ, ಮಾತಾಡ್ತಾ ಇರ್ತಾನೆ ಅಂತ ಹೇಳಿದಾಗ ರೋಡಲ್ಲಿ ನಡಿ ಅಂದ್ರೆ ತಿಪ್ಪೆ ಮೇಲೆ ನಡೀತಾನೆ. ಹೌದು ಗುರುಜಿ, ಯಾಕಂದ್ರೆ ನಾನ್ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಕಾಲೇಜ್ಗೆ 8 ಗಂಟೆಗೆ ಹೋಯ್ತಾ ಇದ್ದೆ, ಅವನು 6:45 7 ಗಂಟೆಗೆನೆ ಬಸ್ ಬರ್ತಾ ಇದ್ದೆ ನಾನು. ಆಗ ಮಾತಾಡೋಕೋಸ್ಕರನೇ, ಫೋನಲ್ಲಿ ಮಾತಾಡೋಕೋಸ್ಕರನೇ. ಆದರ್ಶ ವಿದ್ಯಾರ್ಥಿ. 6 ಗಂಟೆಗೆ ಹೋಗ್ತಿದ್ರಾ? ಹೌದು ಗುರುಜಿ, ಯಾಕಂದ್ರೆ ನಾನು ಹೋಗ್ತಾ ಇರೋ 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕಾಲೇಜ್ ಇರೋದು. ಕಾಲೇಜ್ ಬಾಗ್ಲು ಗೇಟು ತೆಗ್ದಿರಲ್ಲ ಅನ್ಸುತ್ತಾಗ? ಇಲ್ಲ ಗುರುಜಿ, 9 ಗಂಟೆ ಆಗುತ್ತೆ, ಯಾಕಂದ್ರೆ ಉದ್ದಕ್ಕೂ ಸ್ಟಾಪ್ ಗಳೇ ಇರ್ತವೆ, ಒಂದ್ 15-20 ಸ್ಟಾಪ್ ಅವೆ, ಉದ್ದಕ್ಕೂ ನಿಲ್ಸ್ಕೊಂಡ್ತದಲ್ಲ. ಎಲ್ಲಿ ಭೇಟಿ ಆಗ್ತಿದ್ರಿ ನೀವು ಗುರುಜಿ? ಅಂದ್ರೆ ಬಸ್ ಒಳಗಡೆ ಅಥವಾ ಎಲ್ಲರೂ ಹೇಳ್ಕೊಂಡು ಅಲ್ಲೆಲ್ಲರೂ ಸೈಡ್ಗೆ ಭೇಟಿ ಆಗ್ತಿದ್ರ? ಇಲ್ಲ, ಸೈಡ್ ಅಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಕೊಂಡು ಜೊತೆಲೆ ಹೋಯ್ತಾ ಇದೀನಿ ಕಾಲೇಜ್ಗೆ. ಬಟ್ ಜೊತೆಲೆ ನಡೆದ್ಕೊಂಡು ಹೋಗ್ತಿದ್ವಿ, ಇಲ್ಲ ಕೆಲವೊಂದ್ಸರಿ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಅಲ್ಲಿಂದ ಕಾಲೇಜ್ಗೆ 1-2 ಕಿಲೋಮೀಟರ್ ಆಗೋದು, ಅಲ್ಲಿಂದ ಬೇರೆ ಬಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಾತಾಡಕ್ಕೋಸ್ಕರ ಮತ್ತೆ ಕಂಡಕ್ಟರ್ ಮತ್ತೆ ಜೊತೆಲು ಮೀಟ್ ಮಾಡಿ ನಿಮ್ ಲಾಸ್ಟ್ ಸ್ಟಾಪ್ ಯಾವ್ದು ಅಲ್ಲಿ ಇಳಿಸಿ ನಮ್ಮನ್ನ ಟಿಫನ್ ಬಾಕ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು, ಅವ್ರ ಟಿಫನ್ ಬಾಕ್ಸ್ ನನಗ್ ಬರೋದು, ನನ್ ಟಿಫನ್ ಬಾಕ್ಸ್ ಅವ್ರಿಗೆ ಹೋಗೋದು. ನನ್ ಜೀವನ ಯಾಕೆ ದೇವ್ರು ಇನ್ನೂ ಹಿಂಗೆ ಇಟ್ಟ. ಓಕೆ, ಅಂದ್ರೆ ನಿಮ್ ಬಗ್ಗೆ ನಿಮ್ ಸ್ನೇಹಿತರಿಗೆಲ್ಲ ಡೌಟ್ ಇರ್ಲಿಲ್ವಾ? ಗುರುಜಿ ಇತ್ತು, ಇದೇನು ಈ ಹುಡುಗ ಚೆನ್ನಾಗ್ ಓದ್ತಾ ಇದ್ದ, ಕೊನೆ ನೋಡಿದ್ರೆ ಈ ತರ ಲವ್ ಅಂತೆಲ್ಲ ಇದಾದ್ನಲ್ಲ ಅಂತ ಕೆಲವೊಂದ್ಸರಿ ಎಲ್ಲ ತುಂಬಾ ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಗುರುಜಿ, ಬೇಡಪ್ಪ ಮುಂದೆ ಒಳ್ಳೆ ಫ್ಯೂಚರ್ ಇದೆ, ಮುಂದೆ ಓದ್ಕೊಂಡು ಹೋಗು ಅಂತ. ಸರ್ ಅಂದ್ರೆ HOD ಎಲ್ಲ ಸರ್ಗಳಿಗೆಲ್ಲ ಗೊತ್ತಾಯ್ತು, ಅವರೆಲ್ಲ ಬುದ್ಧಿ ಹೇಳಿದ್ರು ಕರೆದು. ಆದ್ರೂ ಗುರುಜಿ ನಿಲ್ಸಕ್ ಆಗ್ಲಿಲ್ಲ ಆಗ ಶಿಕ್ಷಣಕ್ಕೆ. ಅದೇ ಹೇಳ್ತಾರಲ್ಲ 18ರ ವಯಸ್ಸು ಹುಚ್ಚುಕೋಡಿ ಮನಸ್ಸು ಅಂತ. ಅವಾಗ ಎಷ್ಟು ವಯಸ್ಸು ನಿಮ್ಗೆ? ಆ ಟೈಮಲ್ಲಿ ಯಾರೇ ಹೇಳಿದ್ರು ಹೇಳೋ ಸ್ಥಿತಿಲಿ ಇರಲಿಲ್ಲ ಗುರುಜಿ. ಓಕೆ, ನೀವು ಈ ಕಾಲೇಜ್ ಸಮಯದಲ್ಲಿ ಓಡಾಡ್ಕೊಂಡಿದ್ರಿ, ಬಟ್ ಅವ್ರ ಮನೆಯವ್ರಿಗೆ ಹೆಂಗ್ ಗೊತ್ತಾಯ್ತದು ಗುರುಜಿ? ಅಂದ್ರೆ ಓಡಾಡ್ತಾ ಇರ್ಬೇಕಾದ್ರೆ ಅವ್ರ ಊರಿಗೆ ನಾನು ಅವ್ರಿರೋ ಇದಕ್ಕೇನೆ ಹೋಗ್ತಾ ಇದ್ದೆ, ಅವ್ರ ತಾಲೂಕಲ್ಲಿರೋ ಕಾಲೇಜ್ಗೆನೆ ನಾನು ಹೋಗ್ತಾ ಇದ್ದೆ.
ಅಂದ್ರೆ ಅಂದ್ರೆ ಹಳ್ಳಿ ಇರೋದ್ರಿಂದ ಅವ್ರ ತಾಲೂಕ್ ಆಫೀಸ್ ಎಲ್ಲ ಬರ್ತಾ ಇದ್ರಲ್ಲ ಅವ್ರ ಊರವರೆಲ್ಲ ಅಕ್ಕಪಕ್ಕದವರೆಲ್ಲ ನೋಡಿರ್ತಾರೆ. ನೋಡಿದಾಗ ನಿನ್ ಮಗಳು ಈ ತರ ಯಾರೋ ಅವ್ರ ಅಪ್ಪನ್ಗೆ ಹೇಳ್ದಂಗೆ ಅವ್ರಪ್ಪ ನೋಡಿ ಈ ತರ ಯಾರ ಜೊತೆ ತಿರ್ಗಾಡ್ತಿದೆ ಅಂತಲ್ಲ ನಿಜಾನ ಅಂತ ಕೇಳಿದಾಗ ಇವ್ರು ತಡ್ಕೊಳಕ್ ಆಗ್ಲಿಲ್ಲ. ತಕ್ಷಣ ನಾನು ಫೋನ್ ಒಟ್ಟು ಗುರುಜಿ ನಾನು ಅಂದ್ರೆ ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೆ ನೈಟ್ ಡ್ಯೂಟಿ ಬಂಕಲ್ ಕೆಲಸ ಮಾಡ್ತಾ ಇದ್ದೆ. ನಾನು ಬಂಕಲ್ ಕೆಲಸ ಮಾಡಿ ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗ್ತಾ ಇದ್ದೆ. ಅಲ್ಲ ನೈಟ್ ನಿದ್ದೆಯೂ ಇರಲ್ಲ, ಬೆಳಿಗ್ಗೆ ಹೆಂಗೆ ನಿದ್ದೆ ಬರ್ತಿರ್ಲಿವ ಬೆಳಿಗ್ಗೆ? ಗುರುಜಿ ಅಂದ್ರೆ ನೈಟ್ ಅಂದ್ರೆ ಅಷ್ಟೊಂದು ಗಾಡಿಗಳು ಬರ್ತಾ ಇರಲಿಲ್ಲ ಗುರುಜಿ. ಬಂದಾಗ ಅವ್ರು ಆರಾಮ್ ಮಾಡ್ತಾ ಇದ್ರು. ಅಂದ್ರೆ ಆ ಟೈಮ್ ಮಾತ್ರ ಹಾಕಿ ಮತ್ತೆ ಬಂದ್ ಮಲ್ಲಿಕೊನೋದು ಈ ತರ ಮಾಡ್ತಾ ಇದ್ರು. ಓಕೆ ಓಕೆ. ಬೆಳಿಗ್ಗೆ ನಿದ್ದೆ ಬರ್ಲಿಕ್ಕೆ ಕಾರಣ ಇಲ್ಲ. ಇಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಏನು ಪ್ರೀತಿ ಪಾತ್ರ ಇದ್ದಾರೆ, ನಿದ್ದೆ ಏನು? ಹೌದು ಗುರುಜಿ. ಅದಾದ್ಮೇಲೆ ಕಾಲೇಜಿಗೆ ಒಂದು ದಿನನೂ ಬಂಕ್ ಹಾಕ್ದೇನೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಬಂಕಲ್ ಕೆಲಸ ನೀವು ಒಂದಿಸ್ಲು ಬಂಕ್ ಹಾಕದೆ ಹೋಗ್ತಿದ್ರಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ಓಕೆ. ಅದಕ್ಕಿಂತ ಮುಂಚೆ ಕಾಲೇಜ್ಗೆ ವಾರದಲ್ಲಿ 4 ದಿನ ಹೋಗೋದೇ ಇತ್ತು ನಾನು. ಏನಪ್ಪ? ಅದಕ್ಕಿಂತ ಮುಂಚೆ ಗುರುಜಿ ಕಾಲೇಜ್ಗೆ ವಾರದಲ್ಲಿ ಲವ್ಗಿಂತ ಮುಂಚೆ ಕಾಲೇಜ್ಗೆ 4 ದಿನ ಹೋಗೋದು. ವಾರದಲ್ಲಿ 5 ದಿನ ಕಾಲೇಜ್ ಇರ್ತದೆ ಅಂದ್ರೆ 5-6 ದಿನ 4 ದಿನನೂ ಹಾಜರಿರ್ತಾ ಇರಲಿಲ್ಲ ಕಾಲೇಜ್ಗೆ. 4 ದಿನನೂ ಸರಿಗೆ ಹೋಯ್ತಿರ್ಲಿಲ್ಲ. ಹೌದು. ಬಟ್ ಈ ಲವಲ್ ಬಿದ್ದ ಮೇಲೆ ದಿವಸ ಭಾನುವಾರಲು ಹೋಯ್ತಿದ್ರಿ ಅನ್ಸುತ್ತೆ. ಭಾನುವಾರನು ಕಾಲೇಜ್ ಇದ್ರು ಒಳ್ಳೇದಿತ್ತಲ್ಲ ಅಂತ ಇತ್ತು. ಅಯ್ಯೋ ಆಯ್ತು. ಹೇಳಿ. ಇಷ್ಟ ಆಯ್ತು ಗುರುಜಿ. ಕರ್ಕೊಂಡು ಹೋದ್ರಿ? ಹಾ ಗುರುಜಿ. ಹೇಳಪ್ಪ. ಕರ್ಕೊಂಡು ಹೋದ್ವಿ. ಕೊನೆಗೆ ಎಲ್ಲ ನಮ್ಮ ಇಷ್ಟಂತೆ ಆಯ್ತು ಗುರುಜಿ. ಮನೆಗೆಲ್ಲ ಕರ್ಕೊಂಡ್ ಬಂದೆ. ಯಾಕೋ ಸೌಂಡ್ ಕಡಿಮೆ ಆಯ್ತು. ಕೇಳಿಸ್ತಿದೆ ಗುರುಜಿಗೆ? ಹಲೋ, ಏನ್ ಇಯರ್ಫೋನ್ ಹಾಕೊಂಡ್ರ? ಇಲ್ಲ ಗುರುಜಿ, ಚಾರ್ಜ್ ಇರ್ಲಿಲ್ಲ, ಸ್ವಲ್ಪ ಚಾರ್ಜ್ ಇತ್ತು. ಹೇಳಪ್ಪ ಈಗ. ಮತ್ತೆ ಮನೆಗೆಲ್ಲ ಕರ್ಕೊಂಡ್ ಬಂದೆ ಗುರುಜಿ. ಓಕೆ, ಅಂದ್ರೆ ನಿಮ್ಮ ಮನೇಲಿ ಒಪ್ಕೊಂಡ್ರು? ಹಾ ಗುರುಜಿ. ಅಂದ್ರೆ ಒಪ್ಕೊಂಡ್ರು ಅಂದ್ರೆ ಈ ತರ ಆಗೋಯ್ತಲ್ಲ ಅಂತ ದುಃಖ ಇತ್ತು ಅಪ್ಪ ಅಮ್ಮನಿಗೆ. ಇನ್ನೇನ್ ಮಾಡಕ್ಕಾಯ್ತಿ ಅಂತ. ಈಗ ಎಲ್ಲ ಒಪ್ಕೊಂಡ್ರು. ಆದ್ರೂನು ಮನೇಲಿ ನಮ್ಮ ಮನೆಯವ್ರಿಗೆ ಕಿರ್ಕೊಳ್ಳೋ ನನ್ ಮಗನ್ನ ಮಾಡ್ದಲ್ಲ, ಓದ್ಕೊಂಡು ಹೋಯ್ತಾ ಇದೆ, ಹೆಂಗೋ ತಲೆ ಕೆಡ್ಸಿ ಈ ತರ ಮಾಡ್ದಲ್ಲಮ್ಮ ಅಂತ ಅವ್ರಿಗೆ ಚುಚ್ಚು ಮಾತುಗಳು ಈ ತರ ಎಲ್ಲ ನಡೀತು. ಸರಿ, ಸ್ವಲ್ಪ ದಿನ ಹೊರಗಡೆ ಇರೋಣ ಅಂದ್ಬಿಟ್ಟು ಅಲ್ಲಿಂದ ಕಾಲ್ ಕಿತ್ತು ಹೊರಗಡೆ ಬಂದ್ವಿ. ಬಂದು ಎಲ್ಲೋ ಹೊರಗಡೆ ಕೊರೋನಾ ಟೈಮ್ ಗುರುಜಿ, ಈಗ ಫಸ್ಟ್ನೇ ಅಲ್ಲೇ ಕೊರೋನಾ. ಆ ಟೈಮಲ್ಲಿ ಹೊರಗಡೆ ಬಂದು ಇಬ್ರು ಒಳ್ಳೆ ಫ್ಯಾಕ್ಟ್ರಿಗೆ ಸೇರ್ಕೊಂಡ್ವಿ. ಇಬ್ರು ಕೆಲಸ ಮಾಡ್ಕೊಯ್ತಾ ಇದ್ವಿ. ಅಲ್ಲೊಂದು ಕುಟುಂಬಕ್ಕೆಲ್ಲ ಆಯ್ತು ಇಬ್ರಿಗೂನು. ಅಂದ್ರೆ ನಾನ್ ನೈಟ್ ಶಿಫ್ಟ್ ಮುಗಿಸ್ಕೊಂಬರ, ನಾನು ಬಾಡಿಗೆ ಮನೆ ಮಾಡಿದ್ದೆ, ಒಂದು ವಟಾರ ತರ ಇರ್ತಿತ್ತು. ಅವರು ಫಸ್ಟ್ ಶಿಫ್ಟ್ ಹೋಗಿದ್ ಬರೋರು. ಫಸ್ಟ್ ಶಿಫ್ಟ್ ಅಂದ್ರೆ ಬೆಳಿಗ್ಗೆ 5:30 ಮಧ್ಯಾಹ್ನ 1-2 ಗಂಟೆ ತನಕ. ಇವಾಗ ನಾನು ಸೆಕೆಂಡ್ ಶಿಫ್ಟ್ ಅಂದ್ರೆ 2 ಗಂಟೆಗೆ ಹೋದ್ರೆ ನೈಟ್ 10-10:30 11 ಗಂಟೆ ಆಯ್ತಿತ್ತು ಬರೋದು. ಓಕೆ, ಅಂದ್ರೆ ಅವರು ಯಾವ ಶಿಫ್ಟ್ ಹೋಗ್ತಿದ್ರು? ಫಸ್ಟ್ ಶಿಫ್ಟ್ ಹೋಗ್ತಿದ್ರು. ಅಂದ್ರೆ ಸಮಯ ಬೆಳಿಗ್ಗೆ 5:30 ಮಧ್ಯಾಹ್ನ 2 ಗಂಟೆ. ನೀವು ಅಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ದ? ಅದೇ ಜಾಗಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಬಟ್ ನೀವು ಮಧ್ಯಾಹ್ನ ಮೇಲೆ ಹೋಗ್ತಿದ್ರಿ? ನಾನು ಮಧ್ಯಾಹ್ನ ಮೇಲೆ ಹೋಗ್ತಿದ್ದೆ ಗುರುಜಿ. ಓಕೆ, ಒಬ್ರು ಹೋದ್ರೆ ಒಬ್ರು ಮನೇಲಿ ಇರ್ತಿದ್ರಿ? ಹೌದು ಗುರುಜಿ. ಬಟ್ ಸಮಯದಲ್ಲಿ ಮನೆಯವರ ಸಂಪೂರ್ಣ ಸಂಪರ್ಕ ಕಳ್ಕೊಂಡಿದ್ರ ಅಥವಾ ಫೋನಲ್ಲಿ ಟಚ್ ಇದ್ರ? ಫೋನಲ್ಲಿ ಅಂದ್ರೆ ಗುರುಜಿ ನಾವು ಮನೆಗೆ ಬಂದ್ಮೇಲೆ ಮಾತಾಡ್ಸ್ತಾ ಇದ್ವಿ, ಚೆನ್ನಾಗಿ ಅನನ್ಯವಾಗಿ ಇದ್ವಿ. ಅಂದ್ರೆ ಗುರುಜಿ ನನಗೆ ಏನು ಅಂದ್ರೆ ನಾನ್ ಕರ್ಕೊಂಡ್ ಬಂದಿದ್ದೀನಿ, ನನ್ನ ವಸ್ತು ನನ್ಗಾಗಿಯೇ ಇರ್ಬೇಕು ಅನ್ನೋದೊಂದು ಸ್ವಾರ್ಥ. ನನಗಾಗಿಯೇ ಅಂದ್ರೆ ನನ್ಗಾಗಿ ಸಂಪೂರ್ಣವಾಗಿ ನಾ ಏನೋ ಒಳ್ಳೇದಾದ್ರೂ ಸರಿನೇ ಕೆಟ್ಟದಾದ್ರೂ ಸರಿನೇ ನಾನ್ ಹೇಳ್ದಂಗೆ ಇರ್ಬೇಕು ಅನ್ನೋದೊಂದು ಸ್ವಾರ್ಥ ನನಗೆ. ಯಾಕಂದ್ರೆ ಕೈ ಜಾರಬೇಕು ಅಂತ. ಹಾ ಗುರುಜಿ. ಅಲ್ಲ, ಈಗ ನಾನು ಆ ವಿಚಾರಕ್ಕೆ ಇನ್ನೂ ಬಂದಿಲ್ಲ. ನಾನು ಹೇಳಿದ್ದು ಮನೆಯವ್ರಿಗೆ ನಿಮ್ಮ ಹೆಂಡತಿ ಕುರಿತು ಅಥವಾ ನಿಮ್ಮ ಕರ್ಕೊಂಡ್ಬಂದಿರೋ ಹೆಣ್ಮಗಳು ಕುರಿತು ಅಷ್ಟೊಂದು ಒಳ್ಳೆ ಭಾವನೆ ಇರ್ಲಿಲ್ಲ. ಹೌದು ಗುರುಜಿ. ನಿಮ್ಮ ಅಪ್ಪ ಅಮ್ಮನಿಗೆ ನನ್ನ ಮಗನ ಹಾಳು ಮಾಡ್ಬಿಟ್ಲು ಅನ್ನೋ ಬುದ್ಧಿ ಅವ್ರಿಗೆ ಇದಿತ್ತು. ಅದು ಚುಚ್ಚಿ ಮಾತಾಡ್ತಾ ಇರೋದ್ರಿಂದ ನಾ ಏನ್ ಮಾಡಿದೆ, ಇಲ್ಲೆಲ್ಲೂ ಬೇಡ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡ್ಬಂದೆ. ಅಲ್ಲಿಂದ ಒಂದು 30-40 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಬಂದು ಬಾಡಿಗೆ ಮನೆ ಮಾಡ್ಕೊಂಡು
ಜೊತೆಲಿದ್ವಿ ಇಬ್ರು. ಆಯ್ತು, ಬಂದ್ರಿ ಒಂದ್ ಕಡೆ. ಅಲ್ಲೊಂದು ಕುಟುಂಬ, ಅಲ್ಲೊಂದು ತಪ್ಪು ಮಾಡ್ಕೊಂಡೆ ನಾನು. ಏನಾಯ್ತು ಅಂದ್ರೆ ನಾನು ಮನೆ ಮಾಡಿದ್ದೆ. ನನ್ನ ಕೆಲ್ಸಕ್ಕೆ ಸೇರ್ಸಿದ್ರು ಇನ್ನೊಬ್ರು. ಅಲ್ಲಿ ಅವ್ರ ಕೆಲಸ ಮಾಡೋ ಜಾಗದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವು. ಅವ್ರ ಮನೇಲಿ ಒಂದು 15 ದಿನ ಕೆಲಸ ಇಲ್ದೇನೆ ಅವ್ರ ಮನೇಲಿ ಊಟ ತಿಂಡಿ ಎಲ್ಲ ಮಾಡಿದ್ವಿ ಗುರುಜಿನ. ಏನಾಯ್ತು ಅಂದ್ರೆ ಮನೆ ಮಾಡಿದ್ವಿ, ನೈಟ್ ಟೈಮ್ ಒಬ್ರೇ ಮನೇಲಿ ಇರ್ಬಾರ್ದು ಅಂದ್ಬಿಟ್ಟು ಅವ್ರ ಏನ್ ಮಾಡಿದ್ರು, ಅವರು ಗಂಟೆ ಹೆಣ್ತಿದೆ, ಅವ್ರದ್ದು ಲವ್ ಮ್ಯಾರೇಜ್, ಸೇಮ್ ಮಕ್ಳು ಇರ್ಲಿಲ್ಲ ಇನ್ನು. ಅವ್ರು ಕರ್ಕೊಂಡೋಗಿ ಅವ್ರ ಮನೇಲಿ ಇರಿಸ್ಕೊಂಡ್ರು. ಬೊಮ್ಮ ನಾಗರಾಜ್ ಬರೋ ತನಕ ಇನ್ನೊಂದ್ ಸ್ವಲ್ಪ ಇಲ್ಲಿ ಮಲಿಕು ಮನೇಲಿ ಟಿವಿ ನೋಡ್ಕೊಂಡು ಅಂತ ಒಳ್ಳೆ ವಿಚಾರದಲ್ಲಿ ಹೇಳವ್ರೆ. ನಾನು ಅಲ್ಲಿ ದುಡುಕಿ ನನ್ನ ಇದಕ್ಕೆ ನಾನು ಬಲಿಯಾದೆ. ಅಂದ್ರೆ ನೀನ್ ಯಾಕೆ ನಾನು ಮನೆ ಮಾಡಿದೀನಿ, ನೀನ್ ಯಾಕೆ ಇನ್ನೊಬ್ರು ಮನೇಲಿ ಹೋಗಿ ಮಲಿಕೊಬೇಕು ಅಂತ ಒಂಥರ ಅನುಮಾನ ಪಡ. ನಿಮ್ ಹೆಂಡತಿಗೆ ಅವ್ರು ಏನ್ ಕಾಳಜಿಯಿಂದ ಹೇಳಿದ್ರು ಅದ್ ನಿಮಗ್ ಗೊತ್ತಿರ್ಲಿಲ್ವಾ? ಗೊತ್ತಿರ್ಲಿಲ್ಲ ಗುರುಜಿ, ಗೊತ್ತಿರ್ಲಿಲ್ಲ. ನಾನೆಲ್ಲಾ ಇದ್ ಮಾಡಿದ್ಮೇಲೆ, ನಾನೆಲ್ಲ ಬೈದು ಇದಾದ್ಮೇಲೆ ಅದು ಇದಾಯ್ತು. ಅವ್ರು ನಾನು ಈ ತರ ಹೇಳಿದ್ದು ನಿನ್ನ ಹೆಂಡತಿಗೆ ಅಂತ. ಅಂದ್ರೆ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನಾನು 11 ಗಂಟೆ ಮನೇಲಿ ಬಾಗಿಲು ತರ್ತೀನಿ, ಮನೇಲಿ ಇಲ್ಲ, ಅವರು ಪಕ್ಕದ ಮನೇಲಿ ಹೋಗಿ ಮಲಗಿದ್ದಾರೆ. ನಾನು ಇಲ್ಲಿ ಮನೆ ಮಾಡಿದೀನಮ್ಮ, ನೀ ಯಾಕೆ ಅಲ್ಲೋಗಿ ಮಲಗಿದೀಯ, ಅವ್ರಿಗೆ ಡಿಸ್ಟರ್ಬ್ ಮಾಡ್ತೀಯ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಹೇಳಿದೆ. ಅವರು ನೀನ್ ಯಾಕೆ ಅನುಮಾನ ಪಡ್ತೀಯ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ನನಗೆ ಇದಾದ್ರು. ಅಲ್ಲೊಂದು ಇಬ್ರಿಗೂ ಮನಸ್ತಾಪ ಆಯ್ತು ಗುರುಜಿ. ತಿರ್ಗಾ ಅಲ್ಲಿಂದ ಮತ್ತೆ ಊರಿಗೆ ಹೋದ್ವಿ. ಕೊರೋನಾ ಟೈಮೇ. ಅಲ್ಲಿಂದ ಊರಿಗೆ ಹೋದ್ವಿ. ಫಸ್ಟ್ನೇ ಅಲ್ಲೇ ಕೊರೋನಾ. ಊರಿಗೆ ಹೋಗಿ ಅಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಕೋರೆಯಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ತಿರ್ಗಾ ಮತ್ತೆ ನಮ್ಮ ತಾತನ ಮನೇಲಿ ಇದ್ವಿ ಅಲ್ಲಿ. ಅಂದ್ರೆ ಅಲ್ಲಿ ಊರಿಗೆ ಹೋದ್ಮೇಲೆ ನಮ್ಮ ಅಪ್ಪ ಅಮ್ಮನ ಜೊತೆಲಿ ಇರ್ಲಿಲ್ಲ ನಾವು, ತಾತನ ಮನೇಲಿ ಇದ್ವಿ. ತಾತ ಅಂದ್ರೆ ಸುಮಾರು ಒಂದ 40-50 ವರ್ಷದ ಮನೆ ಅದು. ತುಂಬಾ ಹಳೆ ಮನೆ. ನಮ್ಮಪ್ಪ ಮತ್ತೆ ನಾವುಗಳೆಲ್ಲ ಹುಟ್ಟಿರೋದು ಅದೇ ಮನೆಯಲ್ಲಿ. ತುಂಬಾ ಹಳೆ ಮನೆ. ಮಳೆ ಬಂದ್ರೆ ಸೋರ್ತಾ ಇತ್ತು. ತೊಪ್ಪೆ ತಾರ್ಸ ಮನೆ ಅದು. ಆ ಮನೆಯಲ್ಲಿ ವಾಸ ಮಾಡಿದ್ವಿ. ಒಂದ್ ವರ್ಷ ಅಲ್ಲೇ ಇದ್ವಿ. ಅಲ್ಲಿಂದ ಇದೇ ತರ ಕುಟುಂಬ ಕಲಹಗಳು, ತಾಯಿ ಚುಚ್ಚು ಮಾತಾಡೋದು. ಇವರು ಪ್ರೆಗ್ನೆಂಟ್ ಆದ್ರು ನಮ್ಮ ಮನೆಯವರು. ಇದೆಲ್ಲ ಬೇಕಿತ್ತ ಅನ್ನೋದು ನಮ್ಮ ತಾಯಿ ಇವ್ರಿಗೆ. ಇದೆಲ್ಲ ಸಹಿಸ್ಕೊಳಕ್ ಆಗ್ಲಿಲ್ಲ ನನಗೆ. ನಾನು ಏನಾದ್ರು ಗಾಡಿ ತಗೊಂಡು ಹೊರಗಡೆ ಬಂತು ಅಂದ್ರೆ ಹೋಗೋದಾರಿಲಿ ಅವ್ನಿಗೆ ಏನಾದ್ರು ಆಗ್ಬಾರ್ದ ಅನ್ನೋದು ನಮ್ಮ ತಾಯಿ. ಏನಪ್ಪ? ಹೋಗೋದಾರಿಲಿ ಏನಾದ್ರು ಆಗ್ಬಾರ್ದ ಅವನಿಗೆ. ಅಂದ್ರೆ ನಿಮ್ಮ ಮೇಲೂ ಹರಿತು. ಯಾಕಂದ್ರೆ ನಾನು ತಾಯಿ ಮೇಲೆ ಅಷ್ಟೊಂದು ಇದ್ ಮಾಡ್ಲಿಲ್ಲ ಆಗ. ತಾಯಿ ಮೇಲೆ ಪ್ರೀತಿ ತೋರಿಸ್ಲಿಲ್ಲ. ಯಾಕಂದ್ರೆ ಬಂದವ್ರ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ಬಿಟ್ಟೆ. ಆಗ ಅವ್ರಿಗೆ ನನ್ ಮೇಲೆ ನಮ್ಮನ್ನ ಮಾತಾಡಿಸ್ತದ ಇಲ್ವಲ್ಲ, ಇವನು ಬಂದವಳೆ ವಿಚಾರಲ್ಲ ಅನ್ನೋ ಇದ್ರಲ್ಲಿ ಅವರು ನನ್ ಮೇಲೆ ಕೋಪ ಕಾರಕ್ ಶುರು ಮಾಡಿದ್ರು. ಅದೆಲ್ಲ ಆಯ್ತು ಗುರುಜಿ. ಅಲ್ಲಿಂದ ತಿರ್ಗಾ ಮತ್ತೆ ಕಾಲ್ ಕಿತ್ವಿ. ತಿರ್ಗಾ ಕೋರಲ್ಲಿದ್ವಿ. ಕೋರಲ್ಲಿ ಅಲ್ಲೇ ಓನರ್ ಹತ್ರ ಮಾತಾಡಿ ಒಂದ್ ಚಿಕ್ಕ ರೂಮ್ ತರ ಇತ್ತು. ಕೋರೆನ ಅಂದ್ರೆ ಕೋರೆ, ಕರಿಕಲ್ ಕೋರೆ ಇದೆ ಸ್ಟೋನ್. ಹೌದು, ಅಲ್ಲಿದ್ವಿ ಗುರುಜಿ. ಸುಮಾರು ಅಲ್ಲೊಂದ್ 2 ತಿಂಗಳಿದ್ವಿ. ಅಲ್ಲೂ ಕರೆಕ್ಟಾಗಿ ಸ್ಯಾಲ್ರಿ ಕೊಡ್ತಾ ಇರ್ಲಿಲ್ಲ. ಮತ್ತೆ ಅಲ್ಲೂ ಅನುಮಾನ ಪಡ್ಬಿಟ್ಟೆ ನನ್ನ ಹೆಂಡತಿ ಮೇಲೆ. ಅಂದ್ರೆ ನೈಟ್ ನಾನು ಐಟಮ್ ತರಕ್ ಹೋಗಿದ್ದೆ ಮನೆಗೆ ಸಾಮಾನ್ ಅಂತ. ತರಕ್ ಹೋಗಿರ್ಬೇಕಾದ್ರೆ ಮನೆಯವರು ಪಕ್ಕದಲ್ಲಿ ಇನ್ನೊಂದ್ ಮನೆ ಇದೆ. ಅವ್ರು ಬಂದು ಬ್ಯಾಟ್ರಿ ಏನೋ ಕೇಳವ್ರೆ. ಇವ್ರು ಒಳಗಡೆನೆ ನಿಂತ್ಕೊಂಡು ಹೇಳ್ಬೋದಾಯ್ತಲ್ಲ, ನೀ ಯಾಕೆ ಹೊರಗಡೆ ಬಂದು ನಿಂತ್ಕೊಂಡು ಹೇಳಿದೆ? ಬ್ಯಾಟ್ರಿ ಇಲ್ಲ ಅಂತ ಒಳಗಡೆನೆ ಮನೆ ಒಳಗಡೆನೆ ಇದ್ದು ಹೇಳ್ಬೋದಾಯ್ತು, ನೀನು ಹೊರಗಡೆ ಬಂದು ಯಾಕೆ ಹೇಳಿದೆ? ಏನ್ ಮಾತಾಡಿದ್ರು ಅವ್ರು ನಿಂತದ್ರಿ ಅಂತ ಅನುಮಾನ ಹೋಗ್ಬಿಟ್ಟೆ. ಅದೊಂದು ಮನ್ಸಿಗೆ ಹರ್ಟ್ ಆಯ್ತು ಅವ್ರಿಗೆ. ಮತ್ತೆ ಇನ್ನೊಂದ್ಸರಿ ಕಂಪ್ನಿಗೆ ಹೋಗ್ಬೇಕಾದ್ರೆ ಅದೊಂದ್ಸರಿ ಹರ್ಟ್ ಆಯ್ತು. ತಿರ್ಗಾ ಅಲ್ಲೆಲ್ಲ ಇದ್ ಮಾಡ್ಕೊಂಡು ತಿರ್ಗಾ ಅಲ್ಲಿಂದ ಕಾಲ್ ಕಿತ್ವಿ ಗುರುಜಿ. ಅಲ್ಲಿಂದ ಹೊರಗಡೆ ಬಂದ್ವಿ. ಅಲ್ಲಿರ್ಬೇಕಾದ್ರೆ 2 ಮಕ್ಳಾಗಿದ್ವಿ ನಮ್ಗೆ. ನಾವು ತಾತನ ಮನೇಲಿ ಇರ್ಬೇಕಾದ್ರೆ ಒಂದ್ ಮಗು ಆಗಿತ್ತು. ಮಗುನು ಅಲ್ಲೇ ಇದಾಯ್ತು. ಎಲ್ಲ ನಾನೇ ನೋಡ್ದೆ. ಅಪ್ಪ ಅಮ್ಮನೂ ಏನೂ ನೋಡ್ಲಿಲ್ಲ. ನಮ್ಮ ಮನೆಯವರ ಅಪ್ಪ ಅಮ್ಮ ಅಮೌಂಟ್ ಮಾತ್ರ ಕೊಡ್ತಿದ್ರು. ನಾನು 2 ತಿಂಗಳ ಆರೈಕೆ ಮಾಡಿರೋದು ಗುರುಜಿ. ನಾನು ಇರ್ತೀನಿ ಚೆನ್ನಾಗೇ ನೋಡ್ಕೊಂಡೆ. ನನ್ ಕೆಲ್ಸ ಕಾರ್ಯ ಏನು ಇರಲಿಲ್ಲ. ಅವ್ರಿಗೇನು ಡೈಲಿ ಅಡಿಗೆ ಮಾಡ್ಕೊಡೋದು, ಮಕ್ಳಿಗೆ ಸ್ನಾನ ಮಾಡ್ಸೋದು ಎಲ್ಲ ಇದು ಮಾಡಿದೆ ನಾನು 2 ಮಕ್ಳಿಗೂ. ಇಷ್ಟೆಲ್ಲ ಆಯ್ತು ಗುರುಜಿ. ತಿರ್ಗಿ ಇಲ್ಲಿಂದ ಹೊರಗಡೆ ಬೇಡ, ಇಲ್ಲೆಲ್ಲೂ ಬೇಡ, ಮಕ್ಕಳು ಒಂದ್ ಸ್ವಲ್ಪ 1 ವರ್ಷ 2 ವರ್ಷ ಇದಾಗ್ಲಿ ಅಂತೇಳಿ
ಮಕ್ಕಳಿಗೆಲ್ಲ ಒಂದು ಏಜ್ ಆಯ್ತು. ಮಗನಿಗೆ 2 ವರ್ಷ ಆಯ್ತು, ಮಗಳು 3 ವರ್ಷ ಆಯ್ತು. 1 ವರ್ಷದ ಗ್ಯಾಪ್ ಅಲ್ಲೇ ಮಕ್ಕಳು ಇದಾದ್ವು ಗುರುಜಿ. ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಬಿಡದಿಲ್ಲಿ ಒಂದು ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಅಲ್ಲೊಂದ್ 2 ವರ್ಷ ಕೆಲಸ ಮಾಡಿದೆ. ಮಾಡಿ ಸ್ವಂತ ಏನಾದ್ರು ಮಾಡ್ಬೇಕಲ್ಲ ಅಂತ ಒಂದು ಬಿಡದಿಲ್ಲ ಒಂದು ಟೀ ಶಾಪ್ ಇಟ್ಟೆ. ಏನ್ ಅಂಗಡಿ? ಟೀ ಅಂಗಡಿ ಇಟ್ಟೆ. ಟೀ ಅಂಗಡಿ ಇಟ್ಟೆ. ಇಟ್ಟು 4 ತಿಂಗಳಾಗಿತ್ತು. ನಮ್ಮ ಮನೆಯವ್ರಿಗೆ ಡೈಲಿ ಹೇಳ್ತಾ ಇದ್ದೆ ನಾನು, ಸಾಲ ಯಾರಿಗೂ ಕೊಡ್ಬಿಡಮ್ಮ, ಎಷ್ಟೇ ಕ್ಲೋಸ್ ಆಗಿರ್ಲಿ ಅವರು, ಬಂದ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸಾಲ ಕೊಡ್ಬೇಡ ಅಂತ ಹೇಳಿದ್ದೆ. ಅವರು ನಾನು ಹೇಳಿದ್ರು ಪದೇ ಪದೇ ಅದೇ ಕೆಲಸ ಮಾಡ್ತಿದ್ರು ಗುರುಜಿ. ಅದರಿಂದ ಸುಮಾರು 20-30 ಸಾವಿರ ರೂಪಾಯಿ ಲಾಸ್ ಆಗಿತ್ತು ನಮಗೆ. ಈಗ ಕೊನೆ ಬಾರಿ ಹೋದ ತಿಂಗಳು ಗಣಪತಿ ಹಬ್ಬದ ಹಿಂದಿನ ದಿನ ಇದೇ ತರ ಮಾಡಿದ್ರು. ಆಗ ನಾನು ಅದಕ್ಕೂ ಅನುಮಾನ ಪಟ್ಟೆ, ನೀ ಯಾಕೆ ಸಾಲ ಪದೇ ಪದೇ ಹೇಳಿದ್ರು ಸಾಲ ಕೊಡ್ತಿದಿಲ್ಲ, ಯಾಕೆ ಕೊಡ್ತಾ ಇದೀಯ, ಅವ್ರಿಗೂ ನಿನಗೆ ಏನು ಅನ್ಬಿಟ್ಟೆ. ತುಂಬಾ ಹರ್ಟ್ ಆದ್ರು. ಹರ್ಟಾಗಿ ನೀನ್ ಬೇಡ ನನಗೆ ಜೀವನ ಉದ್ದಕ್ಕೂ ಬರೀ ಅನುಮಾನ ಪಡೆದಾಯ್ತು ನಿಂದು, ನಿನ್ ಬೇಡ ನೋಡಿ 5 ವರ್ಷ ಕಳ್ದೋಯ್ತು ಹಿಂಗೆ. ಈಗ ನೋಡಿ ಕೊನೆಗೆ ಮಾತು ಬಂದವ್ರು ಅವ್ರ ಹತ್ರ, ನೀನ್ ಬೇಡ ನನಗೆ, ನಿನ್ ಮಕ್ಳು ನೀನು ಎಲ್ಗಾದ್ರೂ ಹೋಗಿ ನಾನು ನೆಮ್ಮದಿ ಬಿಡಿ, ಇಲ್ಲ ಸಾಯ್ತೀನಿ ನಾನು, ಇಲ್ಲ ಡೈವರ್ಸ್ ಬೇಕು ನನಗೆ. ಈ ಲೆಕ್ಕಾಚಾರ ತನಕ ಬಂದ್ರು ಗುರುಜಿ. ಸರಿ, ನಾನು ಎಲ್ಲ ಸಮಾಧಾನ ಮಾಡಿ ಎಲ್ಲ ಸರಿ ಆಯ್ತು ಬೊಮ್ಮ, ನಂದೇ ತಪ್ಪಾಯ್ತು ಅಂತ ಎಲ್ಲ ಒಂದ್ಸರಿ ಚಾನ್ಸ್ ಕೊಟ್ರು. ಒಂದ್ಸರಿ ಕೈ ಕಾಲಿಗೆ ಬಿದ್ದು ನಾನೇ ಕೈ ಕಾಲಿಗೆ ಬಿದ್ದೆ, ಕಾಲೆತ್ತಿ ತಲೆ ಮೇಲೆ ಹಾಕೊಂಡೆ, ತಪ್ಪಾಯ್ತ ಬೊಮ್ಮ ನಂದೆ ಅಂತೆಲ್ಲ ಇದು ಮಾಡ್ದೆ ಗುರುಜಿ. ಕರ್ಕೊಂಡು ಬಂದೆ, 1 ವಾರ ಚೆನ್ನಾಗಿ ಇದ್ವಿ ಗುರುಜಿ. ತಿರ್ಗಾ ಅದು ಯಾರು ಕಂಡ್ಬಿತ್ತು ಏನೋ ಗೊತ್ತಿಲ್ಲ, ತಿರ್ಗಾ ಮತ್ತೆ ಜಗಳ ಸ್ಟಾರ್ಟ್ ಆಯ್ತು. ಯಾಕೆ ನನ್ ಕೇರ್ ತಕತಾ ಇಲ್ಲ ನೀವು, ಯಾಕೆ ನನ್ ಜೊತೆ ಮಾತಾಡ್ತಾ ಇಲ್ಲ, ನಾನೇ ಕೇಳ್ತೀನಲ್ಲ ಊಟ ಆಯ್ತು ತಿಂಡಿ ಆಯ್ತು ಅಂತ, ನೀವ್ ಯಾಕೆ ಮಾತಾಡಲ್ಲ. ಇಲ್ಲಮ್ಮ, ನಾನು ಅನುಮಾನ ಪಡ್ತಾ ಇದೀನಿ ನಿಜ, ನನ್ನ ವಸ್ತು ನನ್ ಜಾಗದಲ್ಲಿ ಇರ್ಬೇಕು, ನನ್ನ ಇದ್ರಲ್ಲಿ ಇರ್ಬೇಕು, ಇನ್ನೊಬ್ರು ಕೈ ತಪ್ಪು ಹೋಗ್ಬಾರ್ದು ಅಂತ. ನಿನಗೆ ಸಾಲ ಕೊಟ್ಟಿರೋದಕ್ಕೆಲ್ಲ ನಾನು ಇದ್ ಮಾಡ್ತಾ ಇರೋದು, ಸಾಲ ಇನ್ನೊಂದ್ಸರಿ ಕೊಡಬಾರ್ದು ಅವ್ರಿಗೆ ಅಂತಾನೆ ಹೇಳ್ತಾ ಇರೋದು. ಯಾಕಂದ್ರೆ ಪದೇ ಪದೇ ನಾನು ಈಗ ಟೊಯೇಟಾ ಹೋಯ್ತಾ ಇದೀನಿ, ನಾನು ಅಲ್ಲಿ ಏನ್ ಸಂಪಾದನೆ ಮಾಡಿರ್ತೀನೋ ಅದನ್ನ ತಗೊಂಡು ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಇದ್ರಲ್ಲೂ ಲಾಭ ಸಿಕ್ಲಿಲ್ಲ ಅಂದಾಗ ಎಲ್ಲಿ ಹೋಗೋಣ ನಾವು ಅಂತ ಎಲ್ಲಾನು ಬಿಡಿಸಿ ಹೇಳಿದೆ ಗುರುಜಿ. ಸರಿ ಹೋಗ್ಲಿ ಬೇಡ, ಕಂಪ್ನಿ ಬಿಡ್ಬಿಡ್ತೀನಿ, ಕಂಪ್ನಿನೂ ಬೇಡ, ಟೀ ಶಾಪ್ನೇ ಮಾಡ್ಕೊಂಡ್ ಹೋಗೋಣ, ಸಾಯಂಕಾಲ ಒಂದ್ ಸ್ವಲ್ಪ ಬಂದು 5 ಗಂಟೆ ಮೇಲೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತು ಅಂದ್ರೆ ನೀನು ಬಜ್ಜಿ ಬೋಂಡೆ ಎಲ್ಲ ಹಾಕ್ಬೋದಲ್ಲ ಅಂತೆಲ್ಲಾನು ಹೇಳಿದೆ ಗುರುಜಿ. ಇಲ್ಲ ಬೇಡ, ನೀವು ಅಲ್ಲಿಗೆ ಕಂಪ್ನಿಗೆ ಹೋಗ್ಲೇಬೇಕು, ಇದ್ ನಾನು ಮಾಡ್ಕೊತೀನಿ. ಇಲ್ಲ ಬೇಡ, ಅಂಗಡಿ ತೆಗ್ದ್ಬಿಡೋಣ, ನಾನ್ ಕಂಪ್ನಿಗೆ ಹೋಗ್ತೀನಿ. ಇಲ್ಲ ಅದು ಬೇಡ, ಅಂಗಡಿ ತೆಗಿತು ಅಂದ್ರೆ ನಾನು ಪ್ರಾಣ ತಗೋತೀನಿ, ಅಂಗಡಿ ಮಾಡ್ಲೇಬೇಕು ಅಂತ. ಏನ್ ಅಂಗಡಿನೇ ಮಾಡ್ಬೇಕು ಅಂತಿದಲ್ಲ, ಯಾಕೆ ಹಿಂಗ್ ಸಾಲ ಕೊಟ್ಕೊಂಡ್ ಕೂತಂದ್ರೆ ನೀನು ಅದಕ್ಕೂ ಅನುಮಾನ ಬಂತು ಗುರುಜಿ. ಸಾಮಾನ್ಯವಾಗಿ ತುಂಬಾ ಜಾಸ್ತಿನೇ ಆಯ್ತು ಅನುಮಾನ. ಅಂಗಡಿ ಬೇಡ ಅಂತ ಇದೀನಿ, ಕೇಳ್ತಿಲ್ಲ. ಯಾಕಂದ್ರೆ ಅವ್ಳದ್ದು ಹೆಲ್ತ್ ಇಶ್ಯೂ ಇದೆ ಗುರುಜಿ, 2 ಸಿಸೇರಿಯನ್ ಆಗಿರೋದು, ಮತ್ತೆ ಮಂತ್ಲಿ ಕರೆಕ್ಟ್ ಆಗಿ ಇದಾಯ್ತಾ ಇಲ್ಲ ಅವಳಿಗೆ. ಅದನ್ನ ಅವಳಿಗೂ ಹೇಳಿದೀನಿ, ಈ ತರ ನಿಂಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬೇಕಮ್ಮ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಅಂತಾನು ಹೇಳಿದೀನಿ. ಅದ್ ನನ್ ಗಮನದಲ್ಲಿತ್ತು. ಅದೆಲ್ಲಾನು ಹೇಳಿದ್ಮೇಲೆ ನೀನು ಬೇಡ, ಅಂಗಡಿ ಬೇಡ, ಎನಿ ಟೈಮ್ ಅಂಗಡಿಲಿ ಕೂತ್ಕೋಬೇಕು ನೀನು, ನಾನಾದ್ರೂ 8 ಅವರ್ ಕೆಲಸ ಮಾಡ್ಕೊಬತ್ತೀನಿ ಈ ಕಂಪ್ನಿಲಿ, ಅಲ್ಲಾದ್ರೂ ತಿರ್ಗಾಡ್ತೀನಿ, ನೀನು ಒಂದೇ ಜಾಗದಲ್ಲಿ ಕೂತಿದ್ದಂಗೆ ಕೂತಿರ್ಬೇಕಾಯ್ತದೆ, ನೀನು ಮುಂದೆ ತೊಂದರೆ ಆಯ್ತದಮ್ಮ, ಬೇಡ ಅಂತೆಲ್ಲ ಇದ್ ಮಾಡಿದೆ. ಕೇಳಲಿಲ್ಲ ಗುರುಜಿ ಅವರು, ಕೇಳಲಿಲ್ಲ. ನಾನು ಕೈ ಮರತರ ಎಲ್ಲ ಮಾಡ್ಕೊಂಡ್ರು, ಹೊಡೆದು ಬಿಟ್ಟೆ, ಅನುಮಾನನೂ ಪಟ್ಟೆ, ಕೆಟ್ಟ ರೀತಿಲೆಲ್ಲ ಬೈದೆ. ಈಗ ಅವರು ಕಂಪ್ಲೇಂಟ್ ಇದ್ ಮಾಡಾರೆ, ನಾನ್ ಬೇಡ ಅಂತ. ಏನು ಕುಡಿತಾ ಇದ್ರಿ ಅಂದ್ರೆ ಅನುಮಾನದ ವಿಚಾರ ಅಥವಾ ಏನೋ ಮಾತು ಬೆಳೆದು? ಅನುಮಾನ ವಿಚಾರಕ್ಕೆ ಗುರುಜಿ, ಅನುಮಾನ, ನೀನ್ ಯಾಕೆ ಸಾಲ ಕೊಡ್ತಿ, ಸಾಲ ಕೊಡ್ಬೇಡ ಅಂತ ನಾನು ಇದ್ ಮಾಡಿದ್ರೆ. ಸಾಲ ಕೊಟ್ಟಿರ್ತಾರಲ್ವಾ ಅವರು, ಆ ಸಾಲ ಮರುತಿ ಇಲ್ಲ ಗುರುಜಿ, ಕೊಟ್ಟಿರೋರು ಯಾರು ಬಂದ್ ಕೊಡ್ತಾ ಇಲ್ಲ. ಅವ್ರು ಅಕಸ್ಮಾತ್ ಗುರುಜಿ ನಾನು ಸಾಲ, ಈಗ ಅವ್ರು ಕೊಟ್ಟಿರ್ತಾರ ಸಾಲ, ಅವ್ರು ತುಂಬಾ ದಿನ ಆಗಿರ್ತದೆ, ನಾನ್ ರೋಡಲ್ಲಿ ಇದುವರೆಗೂ ಕೊಟ್ಟಿಲ್ಲ, ಅವ್ರು ಸಾಲ ಕೊಟ್ಟಿರೋರು ಯಾರು ಕೊಟ್ಟಿಲ್ಲ. ನಾನು ಒಂದಿನ ರೋಡಲ್ಲಿ ನಿಲ್ಸ್ಕೊಂಡ್ ಕೇಳಿದ್ರೆ, ರೋಡ್ಗೂ ಅಂಗಡಿಗೂ 20 ಮೀಟರ್ ಡಿಸ್ಟೆನ್ಸ್ ಇದೆ, ಅಂಗಡಿ ರೋಡ್ ಮುಂದೆನೆ ಅಂಗಡಿ ಇರೋದು. ನಾನ್ ಕೇಳಿದಾಗ, ಅಣ್ಣ ಎಲ್ಲಣ್ಣ ಸಾಲ, ನೀನು ಈ ತರ ಸಾಲ ತಗೊಂಡಿದ್ರಲ್ಲ,
ಕೊಟ್ಟಿಲ್ವಲ್ಲ ಅಂತ ಕೇಳಿದಾಗ ಅವನೇನೋ ಯಾವ್ದೋ ಟೆನ್ಷನ್ ಇದು ಕೋಪ ಬಂದು ನಾನು ನಿನ್ನ ಹತ್ರ ಇಸ್ಕೊಂಡಿಲ್ಲಪ್ಪ ನೀನ್ ಹೆಡ್ತಿ ಕೊಟ್ಟಿರೋದು ನೀನ್ ಹೆಡ್ತಿ ಕೈ ಕೊಡ್ತೀನಿ ಅಂದಾಗ 4 ಜನದ ಮುಂದೆ ಅಂದಾಗ ನನ್ಗೆ ಅರ್ಥ ಆಯ್ತದ ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಅನುಮಾನ ಪಡೋ ರೀತಿ ಆಯ್ತು. ಅನುಮಾನವನ್ನು ಪಟ್ಬಿಟ್ಟೆ. ಅದು ತಪ್ಪು ಅರಿವು ಆಯ್ತು ಗುರುಜಿ ನನಗೆ. ಈಗ ಅವ್ರು ನಾನು ಬೇಡಲೇ ಬೇಡ ಅಂತ ನಿಂತವ್ರು. ಯಾವ್ದೇ ಕಾರಣ ಬೇಡ ಅಂದ್ಬಿಟ್ಟು ಸಂಘ ಸಂಸ್ಥೆನೆಲ್ಲ ಕರ್ಕೊಂಡ್ಬಂದು ಯಾವ್ದೋ ಮಹಿಳಾ ಸಂಘ ಮತ್ತೆ ಯಾವ್ದೋ ಕರ್ನಾಟಕ ಕಾರ್ಮಿಕ ಸಂಘ ಎಲ್ಲರನ್ನೂ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಇದ್ ಮಾಡಿ ಬೇಡಲೇ ಬೇಡ ನಿನ್ ಜೊತೆ ಬಾಳದೇ ಇಲ್ಲ ನಾನು. ತಿರ್ಗ ಅವ್ರ ತಂದೆ ತಾಯಿನೂ ಅದೇ ತರ ಇದ್ ಮಾಡಿ ಬೇಡ ಅವಳು ಎಲ್ಲಾದ್ರೂ ಶೈಲಿ ಬೇಕಾದ್ರೆ ಇವನಿಂದ ಮುಕ್ತಿ ಬೇಕು ಅವಳಿಗೆ ಅಂತ ಇದ್ ಮಾಡಾರೆ. ಈಗ ನಾನು ನನ್ನ ತಂದೆ ತಾಯಿಗೆ ಹೇಳೋ ಸ್ಥಿತಿಲೂ ಇಲ್ಲ ಗುರುಜಿ. ಯಾಕಂದ್ರೆ ನನ್ನ ತಂದೆ ತಾಯಿಗೆ ಹೇಳ್ತು ಅಂದ್ರೆ ನೀನ್ ಮಾಡ್ಕೊಂತಿರೋದಪ್ಪ ನೀನೇ ಅನ್ಭೋಗ್ಸು, ನನ್ನ ಹೇಳಿ ಕೇಳಿ ನೀನ್ ಮದ್ವೆ ಮಾಡ್ಕೊಂಡಿಲ್ಲ, ನೀನ್ ಏನ್ ಮಾಡ್ಕೊಂಡಿದ್ರೆ ನೀನ್ ಅನ್ಭೋಗ್ಸು ಅಂತ ಇದುವರೆಗೂ ನಾನು ಮನೆಗೂ ಹೋಗಿಲ್ಲ ಗುರುಜಿ. ಇಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲೇ 1 ವಾರದಿಂದ ರೈಲ್ವೆ ಸ್ಟೇಷನ್ ಅಲ್ಲೇ ಕಳೀತಾ ಇದ್ದೀನಿ. ಇಲ್ಲೇ ಮಲಗೋದು. ರೂಮ್ ಇಲ್ವಾ ನಿಮ್ಗೆ? ಗುರುಜಿ ಮನೆ ಎಲ್ಲ ಇತ್ತು ಗುರುಜಿ. ಮನೆ ಎಲ್ಲ ಅವ್ರ ಎಂತವ್ರೆ ಮನೆ ಅಂಗಡಿ ಎಲ್ಲ ಅವ್ರಿಗೆ ಬೇಕಂತೆ. ಎಲ್ಲ ನನ್ನ ಸುಮಾರು 15 ಕಿಲೋಮೀಟರ್ ಎಲ್ಲಾನು ಕಿತ್ಕೊಂಡು ಕಳಿಸ್ಕೊಡು ಗುರುಜಿ. ಸ್ಟೇಷನ್ ಅಲ್ಲಿ 15 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀನಿ ನಾನು. 15 ಕಿಲೋಮೀಟರ್ ನನ್ನ ಮಕ್ಕಳನೆಗೂ ನನ್ನ ಹತ್ರ 1 ಪೈಸಾ ದುಡ್ಡಿಲ್ಲ. ಎಲ್ಲ ಇವ್ರ ಹೆಸರೆಲ್ಲ ಮಾಡ್ದೆ ಗುರುಜಿ. ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದೆ ಗುರುಜಿ. ತುಂಬಾ ಈಗ ನೋಡಿ ಈಗ ಒಂದ್ ಹಬ್ಬಕ್ಕೆ ಕಮ್ಮಿ ಅಂದ್ರೂ 2 ಡ್ರೆಸ್ ತಕೊಡ್ತಾ ಇದೆ. ಚಪ್ಲಿನೂ ಅಷ್ಟೇ 2 ಚಪ್ಲಿ 3 ಚಪ್ಲಿ ಮತ್ತೆ ಇವ್ರು ಹೇಳಿದ ಕಡೆನೆ ಊಟ ಮಾಡಿಸ್ತದೆ. ಅದು 500 ಆಗ್ಲಿ ಅಂದ್ಬಿಟ್ಟು ಅಲ್ಲೋ ಊಟ ಮಾಡಿಸ್ತಾ ಇದೆ. ಚೆನ್ನಾಗೇ ಇದ್ವಿ, ಅನುನ್ಯವಾಗಿ ಇದ್ವಿ. ಮನೆ ಚೇಂಜ್ ಮಾಡಿದ್ವಿ. ಮನೆ ಚೇಂಜ್ ಮಾಡಿರೋದ್ರಿಂದ ಮನೆ ಕೆಳಗಡೆ ಸಲೂನ್ ಶಾಪ್ ಇದೆ, ಮೇಲ್ಗಡೆ ನಾವಿರೋದು. ಆ ಮನೆ ಯಾರು ಹೋಯ್ತಾ ಇರ್ಲಿಲ್ಲ. ಮನೆಗೆ ನಮ್ಗೆ ಅನಿವಾರ್ಯ ಇತ್ತು, ನಾವು ಮನೆ ಖಾಲಿ ಮಾಡ್ಲೇಬೇಕಾಗಿತ್ತು. ಆ ಮನೆ ಖಾಲಿ ಮಾಡಿ ಹೋದ್ವಿ. ಅವಾಗ ಮುಂಚೆ ಇದ್ದ ಮನೆಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಯ್ತು ಅಂದ್ರೂ ಎಷ್ಟೇ ಅರ್ಥ ಆಯ್ತು ಅಂದ್ರೂ ಅವರೇ ಮಾತಾಡ್ಸ್ಕೊಂಡ್ಬಿಡೋರು, ಅವರೇ ಒಂದಾಗ್ತಾ ಇದ್ರು. ಆ ಮನೆಗೆ ಹೋದ್ಮೇಲೆ 2 ತಿಂಗಳಾಯ್ತು ಆ ಮನೆಗೆ ಹೋಗಿ. ಆ ಮನೆಗೆ ಒಂದಲ್ಲ ಒಂದ್ ರೀತಿಯಲ್ಲಿ ತೊಂದರೆನೇ ಆಯ್ತಾ ಇದೆ ಗುರುಜಿ. ಆ ಮನೆನೂ ಖಾಲಿ ಮಾಡೋಣಮ್ಮ, ಬೇಡ ಈ ಮನೆ ಯಾಕೋ ನಮ್ಗೆ ಒಲಿತಾ ಇಲ್ಲ, ಈ ಮನೆ ಸರಿ ಇಲ್ಲ ಅಂತ ಎಲ್ಲಾನು ಹೇಳಿದೆ. ಎಲ್ಲ ಆಯ್ತು ಅಂತ ಒಪ್ಕೊಂಡು ಕೊನೆಗೆ ಹೊಡೆದಿದ್ದೆ ಎಲ್ಲ ಮಾಡಿದ್ದೆ. ನಾನೇ ಕನ್ವಿನ್ಸ್ ಮಾಡ್ಕೊಂಡು ನಾನು ಕೋಪದಲ್ಲಿ ಗ್ಲಾಸ್ಗೆಲ್ಲ ಕೈ ಹೊಡ್ಕೊಂಡು ಕೈಗೆಲ್ಲ ಗ್ಲಾಸ್ ಎಲ್ಲ ಚುಚ್ಕೊಂಡು ರಕ್ತ ನೋಡಿದ್ಮೇಲೆ ಒಂದಾದ್ರು ಗುರುಜಿ. ಹೋದ ಬುಧವಾರ ಚೆನ್ನಾಗೇ ಆದ್ವಿ. ಸುಮಾರು ಭಾನುವಾರದಿಂದನೂ ಜಗಳ ನಡೀತಿತ್ತು. ಬುಧವಾರ ಚೆನ್ನಾಗೇ ಆದ್ವಿ. ಚೆನ್ನಾಗಿ ಇಟ್ಕೊಂಡೆ. ಚೆನ್ನಾಗಿ ಹೋಗಿ ನಾಷ್ಟ ಮಾಡಿದೀವಿ, ಕೂತಿದೀವಿ, ಮಾತಾಡಿದೀವಿ. ನನ್ ದುಃಖ ನಾನು ಹೇಳ್ಕಂದ್ರೆ ಯಾವತ್ತೂ ನನ್ನ ಮಕ್ಕಳ ಮುಟ್ಟಿ ಹೇಳ್ತೀನಿ ನಾನು. ನಿನ್ ಅನುಮಾನ ಪಡಲ್ಲಮ್ಮ, ನಿನ್ಗೆ ಅರ್ಥ ಆಗಲ್ಲ ರೀತಿ ನಡ್ಕನಲ್ಲ. ತಪ್ಪಾಯ್ತು ನಂದು, ನನ್ನ ತಪ್ಪನರು ನನ್ಗಾಗದೆ ಅಂತ ಎಲ್ಲಾನು ಹೇಳಿದೆ ಗುರುಜಿ. ಎಲ್ಲಾನು ಒಪ್ಕೊಂಡ್ಲು. ಅವಳ ಬಾಯಿಂದ ನಾನು ಏನ್ ಹೊಡೆದಿದ್ದೀನೋ ಏನು ಅನುಮಾನ ಪಟ್ಟಿದ್ದೀನೋ ಅದಕ್ಕೆ ಒಂದು ಉತ್ತರನೂ ಬರ್ಲಿಲ್ಲ ಅವಳ ಬಾಯಲ್ಲಿ. ನೀ ಏನಾದ್ರು ನಿನ್ನ ಮನ್ಸಲ್ಲಿ ಇತ್ತು ಅಂದ್ರೆ ಧೈರ್ಯವಾಗಿ ಹೇಳ್ಕೊಳಮ್ಮ, ನನ್ ತಪ್ಪಾಗದೆ ನಾನು ಒಪ್ಕೊಂಡೆ. ನಿನ್ ಮನ್ಸಲ್ಲಿ ಏನ್ ದುಃಖ ಇದ್ದು ಹೇಳ್ಕೊ ಅಂತ ಎಲ್ಲಾನು ಇದ್ ಮಾಡ್ದೆ ಗುರುಜಿ. ಅವಳು ಒಂದು ಮಾತನ್ನು ಬಾಯಿ ಬಿಡ್ಲಿಲ್ಲ. ಕೊನೆಗೆ ಏನ್ ಮಾಡ್ಲು, ಚೆನ್ನಾಗಿ ಇಟ್ಕೊಂಡು ಅಂಗಡಿ ಓಪನ್ ಮಾಡೋಣ, ಹಿಂಗಾದ್ರೆ ಹಿಂಗೆ ಒಂದ್ 40-50 ಸಾವಿರ ರೂಪಾಯಿ ಸಾಲ ಅದಲ್ಲ, ಎಲ್ಲ ಬಂದ್ ಕೊಡ್ತಾರೆ, ಎಲ್ಲರಿಗೂ ಒಬ್ಬೊಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸಾಲ ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ಕೊಂಡು ಓಪನ್ ಮಾಡೋಣ ಅನ್ಕೊಂಡು ಹೋದವಳು. ಅಲ್ಲಿಂದ ಕಾಲ್ ಕಿತ್ಲು ಗುರುಜಿ, ಬರ್ಲೇ ಇಲ್ಲ. ಮತ್ತೆ ತಿರ್ಗಾ ಬಂದದ ಅವಳು ಹೋದ ಶುಕ್ರವಾರ ಬಂದ್ಲು. ಗುರುಜಿ ಅವರು ಮಹಿಳಾ ಇದಕ್ಕೆ ಹೊಂಟೋಗಿದ್ರು. ಅಲ್ಲ, ಅವ್ರಿಗೆ ಸಪೋರ್ಟಿವ್ ಆಗಿದ್ದಿತ್ತು ಅವ್ರ ಮನೇನ ಅಥವಾ ಯಾರು? ಗುರುಜಿ ಸಪೋರ್ಟಿವ್ ಅಂದ್ರೆ ಅವರ ತಂದೆ ತಾಯಿ ಇದಾರೆ, ಆದ್ರೆ ಊರ್ಗ್ ಹೋಗಲ್ಲ ಅವರು. ನಮ್ದು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ಊರ್ಗ್ ಹೋಗಲ್ಲ. ಸಪೋರ್ಟಿವ್ ಆಗಿ ಅವ್ರ ತಂದೆ ತಾಯಿ ಬ್ಯಾಕ್ ಸಪೋರ್ಟ್ ಆಗಿ ಮಾಡ್ತಾರೆ. ಬೇರೆ ತರ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ಆದ್ರೆ ಊರ್ಗ್ ಬಂದು ಬಿಟ್ಕೊಳೋದ್ ಬಿಟ್ಟು ಇನ್ನೆಲ್ಲಾ ತರದಲ್ಲಿ ಹೆಲ್ಪ್ ಮಾಡ್ತಾರೆ. ಇಷ್ಟ ಆಯ್ತು ಗುರುಜಿ. ಈಗ ನಾನು ಬೇಡಲೇ ಬೇಡ ಅಂತ ಕೂತವಳೆ. ನಾನು ಎಷ್ಟೇ ಕನ್ವಿನ್ಸ್ ಆದ್ರೂ ಈಗ ಇದಾಯ್ತಿಲ್ಲ. ಈಗ ನಾನು ಈಗೋ ಅನ್ನೋದ್ ಬಿಟ್ಟು ನಾನು ಎಲ್ಲಾನು ಇದ್ ಮಾಡ್ಬೋದೈತಿ. ಈಗ ಮೊನ್ನೆ ಆಗಿರೋ ವಿಚಾರಕ್ಕೆ ಅವಳು ನಾನು ಬೇಡಲೇ ಬೇಡ, ನೀನ್ ಬೇಡಲೇ ಬೇಡ ಅಂದಾಗ ನಾನು ಎಷ್ಟು ಸರಿ ಅಂತ ನಾನು ಇದ್ ಮಾಡ್ಕೊಂಡು ಹೋಗ್ಲಿ. ಯಾಕಂದ್ರೆ ನಮಗೂ ವ್ಯಾಲ್ಯೂ ಇಲ್ದಂಗ ಆಗೋಗ್ತದೆ. ನಾಳೆ ದಿನ ಕರ್ಕೊಂಬಂದ್ ಬಲವಂತವಾಗಿ ಇರ್ಸ್ಕೊಂಡ್ ಜೀವನ ಮಾಡ್ದಂಗ ಆಯ್ತದೆ ಅನ್ನೋ ರೀತಿ ನಾನು ಈಗ ಇದ್ ಮಾಡ್ದೆ ಗುರುಜಿ. ಈಗ ನೋವಾಯ್ತಾ ಇದೆ ಗುರುಜಿ. ಯಾಕಂದ್ರೆ ಇಬ್ರು ಚಿಕ್ಕ ಮಕ್ಕಳು ನೋಡದೆ ಇರಕ್ಕಾಗಲ್ಲ, ಅವಳನ್ನು ನೋಡದೆ ಇರಕ್ಕಾಗಲ್ಲ. ಅಷ್ಟು ನೋವಾಯ್ತಾ ಇದೆ. ಒಬ್ಬೊಬ್ನೇ ಕೂತ್ಕೊಂಡು ಅಳ್ತಾ ಇದ್ದೀನಿ. ರೈಲ್ವೆ ಸ್ಟೇಷನ್ ಮಲಿಕತ್ತಾ ಇದೆ. ಪರಮಾತ್ಮ. ಆಯ್ತು, ಬಟ್
ನಿಜವಾಗ್ಲೂ ನೀವು ಅನುಮಾನ ಪಡುವಷ್ಟು ನಡತೆಯನ್ನು ಕೆಡಿಸ್ಕೊಳ್ಳೋ ಹೆಣ್ಮಗಳ ಆಕೆ? ಇಲ್ಲ ಗುರುಜಿ, ಆತರ ಏನು ಇಲ್ಲ. ನಾನೇ ಅವಳ ಮನ್ಸು ನೋವಾಗ್ಲಿ ಇನ್ನಾದ್ರೂ ಸರಿ ಮಾಡ್ಕೊತಾಳೆ, ಸಾಲ ಕೊಡದೆ ವ್ಯವಹಾರದಲ್ಲಿ ಕರೆಕ್ಟ್ ಆಗಿರ್ತಾಳೆ. ಅಂದ್ರೆ ಇನ್ನೊಬ್ರು ಕಸ್ಟಮರ್ ಜೊತೆಲಿ ನಗ್ನಾರ್ಕ ಮಾತಾಡಿದ್ರು ಅನುಮಾನ ತರಾನೇ ನಾನು ಬಿಹೇವ್ ಮಾಡ್ತಿದ್ದೆ ಅವ್ರ ಜೊತೆಲಿ. ಯಾಕೆ ಅವ್ರ ಜೊತೆ ನಗ್ನಾರ್ಕ ಮಾತಾಡ್ತೀಯ, ನಗ್ನಾಡ್ಬೇಡ ಅಂತ. ಅಷ್ಟು ಸ್ವಾರ್ಥಿ ಆಗಿದೆ ಗುರುಜಿ ಅವಳ ವಿಚಾರದಲ್ಲಿ. ನನಗೆ ಬೇಕು ಅವಳು, ನನಗೆ ಸೀಮಿತ, ನನಗೆ ಸ್ವಂತ. ಅಲ್ಲ, ಈಗ ನಿಮ್ ಪ್ರೀತಿ ಅರ್ಥವಾಗುತ್ತಪ್ಪ, ಬಟ್ ತೀರಾ ಈ ಮಟ್ಟಿಗೆ ಆದ್ರೆ ಅದು ಹೂವನ್ನ ಅಂಗೈ ಮೇಲೆ ಇಟ್ಕೊಂಡ್ರೆ ಚಂದ, ತುಂಬಾ ಮುಷ್ಟಿ ಮಾಡಿ ಇಟ್ಕೊಂಡ್ರೆ ಅದು ಹೊಸ್ಕೋಗುತ್ತಪ್ಪ. ಹೌದು ಗುರುಜಿ, ಹೌದು. ಮುಸುರುಗಟ್ಟಿದ ವಾತಾವರಣದಲ್ಲಿ ಎಷ್ಟು ಯಾರು ತಾನೇ ಬದುಕ್ತಾರೆ ಹೇಳಪ್ಪ. ಇರ್ಲಿ, ಈಗ ನಿಮ್ಗೆ ಅರ್ಥ ಆಗಿದೆ ಅದೆಲ್ಲ ಸರಿ, ಬಟ್ ಏನಾಗ್ಬಿಡುತ್ತೆ, ಒಮ್ಮೆ ಒಂದು ಗಟ್ಟಿಯಾದ ನಿರ್ಧಾರಕ್ಕೆ ಬಂದ್ಬಿಟ್ರೆ ಅದನ್ನ ಮತ್ತು ವಾಪಸ್ ತಗೊಳ್ಳೋದು ಅಥವಾ ಅವರನ್ನ ಮನಸ್ಸು ಬದಲಾಯಿಸೋ ಹಾಗೆ ಮತ್ತೆ ಅವ್ರನ್ನ ಸರಿ ಮಾಡೋದು ಕಷ್ಟವಾಗಿಬಿಡುತ್ತೆ. ಇದು ನೋಡಿ, ದುರಾದೃಷ್ಟವಶಾತ್ ನಿಮ್ಮ ಪ್ರೀತಿಯಿಂದಲೇ ಅಥವಾ ಪ್ರೇಮ ಬಹಳ ಒಂದು ಹಂತಕ್ಕೆ ಹೋದ ಮೇಲೆ ಅದು ಅನುಮಾನವಾಗಿ ಬದಲಾಗಿದೆ. ಬಟ್ ಅನುಮಾನ ಕಾಣ್ತಾ ಇದೆ, ಅದರಿಂದ ಇರೋ ಪ್ರೀತಿ ಕಾಣ್ತಾ ಇಲ್ಲ ಅಂದಾಗ ಅದು ಬೇಜಾರೆ. ನನಗನ್ಸುತ್ತೆ ಆಕೆ ತುಂಬ ತಡೆದು ಸಾಕಾಗ್ಬಿಟ್ಟಿದೆ ಆಕೆಗಂತೂ. ಹೌದು ಗುರುಜಿ, ಹೌದು. ಅಂದ್ರೆ ಗುರುಜಿ, ನಾನು ಅನುಮಾನ ಪಟ್ಟದ ವಿಚಾರಕ್ಕೆ ನಾನು ಸ್ಟಾರ್ಟಿಂಗ್ ಹೊಡೆಯಕ್ ಹೋಗಲ್ಲ ಅವ್ರಿಗೆ. 2 ನಿಮಿಷ ಕೂತ್ಕೊಂಡು ನನ್ನ ಜೊತೆ ಮಾತಾಡ್ಬಿಟ್ರೆ ನಾನು ಸಮಾಧಾನ ಮಾಡ್ತೀನಿ ಅವ್ರನ್ನ. ಆದ್ರೆ ಅವ್ರು ಕೂತ್ಕೊಂಡ್ ಮಾತಾಡೋ ಟೈಮೇ ಕೊಡಲ್ಲ. ಇಲ್ಲ, ನೀನ್ ನನಗ್ ಬೇಡ, ಅಲ್ಲ ಇಷ್ಟೆಲ್ಲ ಇದು ಮಾಡಿದ್ರೆ ನಂಗೆ ಬೇಡ. ಈಗ ಮೊದ್ಲು ಎಷ್ಟು ಬಾರಿ ಆಗಿದೆಯೋ ಹಾಗೆಲ್ಲ ಒಂದೊಂದು ಅವಕಾಶ ಕೊಟ್ಟಿದ್ದಾರೆ, ಹೌದಲ್ಲ? ಕೊಟ್ಟಿದ್ದಾರೆ ಗುರುಜಿ, ಕೊಟ್ಟಿದ್ದಾರೆ. ಮತ್ತೆ ಅಂದ್ರೆ ನಾನು ಹೊಡಿತಾ ಇರೋದೇ ಸಾರಿ ಕೇಳ್ತಾ ಇರೋದೇ ಆ ಸಾರಿಗೆ ಒಂದು ಅರ್ಥ ಇಲ್ವಾ? ಅದಕ್ಕೊಂದು ಮಹತ್ವ ಇದೆ ಕಣೆ. ಅದು ಯಾವಾಗ 1-2 ಬಾರಿ ಪ್ರಯೋಗಿಸಿದಾಗಲೂ ಅದೊಂದು ಮಹತ್ವ ಉಳಿಸ್ಕೊಂಡಿರುತ್ತೆ. ಅದು 3-4-5-6 ಬಾರಿಯಿಂದಾಗ ತಪ್ಪಿಗೂ ಸಾರಿ ಕೇಳೋದಕ್ಕೂ ವ್ಯತ್ಯಾಸ ಏನಿಲ್ಲ. ಸಾರಿ ಕೇಳೋದು ಒಂದು ತಪ್ಪೇ ಆಗುತ್ತೆ ಒಂದು ಹಂತ ಆದಮೇಲೆ. ಸಾರಿ 1 ಸಾರಿ ಬಳಕೆಗೆ ಉತ್ತಮ, 2 ಸಾರಿ ಬಳಕೆಗೆ ಉತ್ತಮ. ಒಡೆಯೋದು, ಕಪಾಳಕ್ಕೆ ಹೊಡೆಯೋದು, ಸಾರಿ ಕೇಳೋದು, ಕಪಾಳಕ್ಕೆ ಹೊಡೆಯೋದು, ಸಾರಿ ಕೇಳೋದು. ತಪ್ಪಿಗೂ ಸಾರಿ ಕೇಳೋದಕ್ಕೂ ಆಮೇಲೆ ವ್ಯತ್ಯಾಸ ಇರೋದಿಲ್ಲ ನನಗನ್ಸುತ್ತೆ. ಅಂದರೆ ನಿಮ್ ದುರಾದೃಷ್ಟ ಆ ಕಡೆಯವರು ಕೂಡ ಬಿಡಿಸ್ಕೊಂಡು ಬಂದ್ಬಿಡಿ ಅಂತ ಹೇಳೋರಲ್ಲಿ ಯಾರೋ ಇರೋದ್ರಿಂದ ಇನ್ನೂ ಗುರುಜಿ. ಅಂದ್ರೆ ಅವರು ಮನೆಗೆ ಹೋಗಿಲ್ಲ ಗುರುಜಿ ಅವರು. ಅಲ್ಲ, ಈ ಸಂಘ ಸಂಸ್ಥೆ ಬೆಂಬಲ ಇದೆ, ಸಂಘ ಸಂಸ್ಥೆದು ಬೆಂಬಲ ಇದೆ. ಸಂಘ ಸಂಸ್ಥೆಯವರು ಒಂದು ಮಾಡ್ತೀನಿ ಅಂತ ಬಂದವರು ನಾನು ಯಾರನ್ನೂ ಕೊಟ್ಟಿಲ್ಲ ಗುರುಜಿ. ಅವ್ರು 4-5 ಜನ ಬಂದ್ರು ನಾನು ಒಬ್ನೇ ಫೇಸ್ ಮಾಡ್ತಾ ಇರೋದು. ಅವ್ರು 4-5 ಜನ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ. ನಾನು ಒಬ್ನೇ ನನ್ನ ಹೆಂಡತಿ ಒಳ್ಳೇದಾಗ್ಲಿ ಅನ್ನೋ ರೀತಿಲೇ ನಾನು ಮಾತಾಡ್ತಾ ಇದ್ದೀನಿ. ಅವ್ರ ಮಕ್ಳಿಗೋಸ್ಕರ ನೀನ್ ಎಲ್ಲಾನು ತ್ಯಾಗ ಮಾಡ್ಲೇಬೇಕು. ಮನೆ, ಅಂಗಡಿ, ಏನೇನಿದೆ ಅಮೌಂಟ್ ಎಲ್ಲಾನು ಕೊಟ್ಟೆ ಗುರುಜಿ. ಅದನ್ನ ಯಾರು ಆ ತೀರ್ಪು ಕೊಟ್ಟಿದ್ದ ಅಥವಾ ಅದನ್ನ ಹೇಳಿದ್ಯ ಯಾರು? ಅವರು ಸಂಘ ಸಂಸ್ಥೆಯವರು ಗುರುಜಿ, ಬಂದಿದ್ರಲ್ಲ ಸಂಘ ಸಂಸ್ಥೆಯವರು. ಅಂದ್ರೆ ಒಂಟಿಯಾಗಿ ಜೀವನ ಮಾಡ್ತಾಳೆ ಅವಳು, ಒಂಟಿಯಾಗೆ ಬದುಕ್ತಾಳೆ. ನೀನೇನು ತೊಂದರೆ ಕೊಡ್ಬೇಡ ಅಂತೆಲ್ಲಾನು ನನ್ನ ಹತ್ರ ಇದ್ ಮಾಡ್ಕೊಂಡ್ರು ಗುರುಜಿ. ಆಯ್ತು ಅಂತಾನು ಇದ್ ಮಾಡಿದೆ. ಈಗ ನನಗ್ ಬಿಟ್ಟಿರಕ್ಕಾಗಲ್ಲ. ಅವ್ರು ಒಂದು ಮಾಡ್ತೀನಿ ಅಂತ ಬಂದವರು ಒಂದು ಮಾಡ್ತಾ ಇಲ್ಲ, ಅವರು ದೂರನೇ ಮಾಡ್ತಾವ್ರೆ. ಇನ್ನು ದ್ವೇಷನೇ ಬೆಳೆಸ್ತಾರ ಹೊರತು ಇದು ಮಾಡ್ತಾರೆ. ಯಾಕಂದ್ರೆ ಅಂದ್ರೆ ಅವ್ರ ತಂದೆ ತಾಯಿ ಗುರುಜಿ ಬರ್ಬೇಕಾದ್ರೆ ಅಮೌಂಟ್ ಎಲ್ಲ ತಗೊಂಡ್ಬಂದಿದ್ರು. ಈ ಸಂಘ ಸಂಸ್ಥೆರು ಬಂದ್ರೆ ಒಂದು ನೋಡ್ತಾರೆ ಯಾರು ವೀಕ್ನೆಸ್ ಇದಾರೆ ನೋಡ್ಬಿಟ್ಟು ಈಗ ನನ್ನ ಹತ್ರನೂ ಅಮೌಂಟ್ ಕೇಳಿದ್ರು. ನನ್ನ ಹತ್ರನೂ ಒಂದು 1000 ರೂಪಾಯಿ ಇದ್ರೆ ಕೊಡಪ್ಪ, ಪೊಲೀಸ್ನವ್ರಿಗೆಲ್ಲ ಕೊಡ್ಬೇಕು ಅಂತಂದ್ರು. ಇಲ್ಲ, ನನ್ನ ಹತ್ರ ಅಮೌಂಟ್ ಇಲ್ಲ, ನಾನ್ ಕರೆಸಿಲ್ಲ ನಿಮ್ನ. ಯಾರು ಕರೆಸಾರೋ ಅವ್ರ ಹತ್ರ ಹೋಗಿ ಇಸ್ಕೊಳ್ಳಿ ಅಂತ ಇದ್ ಮಾಡಿದೆ. ಅವ್ರ ಹತ್ರ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ನಾನ್ ವೆಜ್ ಹೋಟೆಲ್ಗೆ ಹೋದ್ರು. ನನ್ನ ಅಲ್ಲಿ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾನು 15 ಕಿಲೋಮೀಟರ್ ನಡ್ಕೊಂಡ್ ಬಂದೆ. ನನ್ನ ಊಟಕ್ಕೆ ಕರೆದ್ರು. ನಾನು ಈ ಬೇಜಾರಲ್ಲಿ ಯಾವ ಸುಖಕ್ಕೆ ಊಟ ಮಾಡ್ಲೇನಾ ಅಂತ ಇದ್ ಮಾಡಿದೆ. ಬಂದಿರ ಸಂಘ ಸಂಸ್ಥೆಯವ್ರ ಜೊತೆಲಿ ಇದ್ರ ಮೇಲೆ ನಿನ್ನ ಇಷ್ಟಪ್ಪ, ಈಗ ಕೂತಿದ್ರೆ ಅಲ್ಲಿ ಕೂತಿರ್ಬೇಕಾದ್ರೆ ಅಂತ ಹೇಳಿದ್ರು. ನಾನು ಅಲ್ಲಿ ರೋಡಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕೂತಿದ್ದೆ ಗುರುಜಿ, ಬರ್ಲಿಲ್ಲ. ಅಲ್ಲಿಂದ ಸುಮಾರು 15 ಕಿಲೋಮೀಟರ್ ನಡ್ಕೊಂಡ್ ಬಂದೆ. ಅಂದ್ರೆ ಅವರೆಲ್ಲ ಒಂದ್ ಮಾಡಕ್ ಬಂದವರು ದೂರ ಮಾಡಕ್ ಬಂದವರು? ದೂರ ಮಾಡಿದ್ರು ಗುರುಜಿ, ದೂರ ಮಾಡಿದ್ರು. ಯಾಕಂದ್ರೆ ನನ್ನ ಹೆಂಡತಿ ಬಗ್ಗೆ ನನಗ್ ಗೊತ್ತು. 5 ವರ್ಷ ನಾನು ಜೀವನ ಮಾಡಿದೀನಿ. ನಾನು ಮಾತಾಡಿದ್ರೆ ಅವ್ರು ಸರಿ ಆಯ್ತಾಳೆ. ಇವ್ರು ಮಾತಾಡಕ್ ಅವಕಾಶ ಮಾಡ್ಕೊಡ್ಲಿಲ್ಲ. ಪೊಲೀಸ್ನವ್ರಿಗೆಲ್ಲ ಅಮೌಂಟ್ ಕೊಟ್ಟು ಇವರೆಲ್ಲ ಅಮೌಂಟ್ ತಿಂದು ದೂರ ಮಾಡಕ್ಕೆ ನೋಡಿದ್ರು ಹೊರತು, ಯಾಕಂದ್ರೆ ದುಡ್ಡು ಇಸ್ಕೊಂಡೇ ನೋಡ್ತಾರೆ ಹೊರತು. ಈಗ ನೆಕ್ಸ್ಟ್ ಸರಿ ಇನ್ನೊಂದ್ಸರಿ ತೀರ್ಮಾನ ಬಂದಾಗ ಇನ್ನೊಂದ್ಸರಿ ಅಮೌಂಟ್ ಕೊಡ್ತಾರಲ್ಲ ಲೆಕ್ಕಾಚಾರದಲ್ಲಿ ಅವರು ದೂರ ಮಾಡಕ್ಕೆ ಬರ್ತಾರೆ ಅವರು. ಅಲ್ಲ, ಅವ್ರು ಏನೇ ಕುತಂತ್ರ ಮಾಡ್ಲಿ, ಈಕೆ ಮನ್ಸು ಮಾಡಿದ್ರೆ ಅವ್ರನ್ನೆಲ್ಲ ತಳ್ಳಿ ಮುಂದೆ ಬಂದು ನಿಮ್ಮನ್ನ ಕೈ ಹಿಡ್ಕೊಳಕ್ ಎಷ್ಟೊತ್ತು ಬೇಕಿತ್ತು?
ಇಲ್ಲ ಗುರುಜಿ, ಅವ್ರು ಒಂದಲ್ಲ ಒಂದು ರೀತಿಲಿ ಇವ್ರಿಗೆ ಹೇಳ್ಕೊಡ್ತಾ ಇರ್ಬೇಕಾದ್ರೆ. ಬಟ್ ಈಗೇನು ಅಂಗಡಿ ಎಲ್ಲ ಅವ್ರ ಹೆಸರಲ್ಲಿ ಇದೆಯಾ ಗುರುಜಿ? ಅಗ್ರಿಮೆಂಟ್ ಏನೋ ಮಾಡ್ಸಿಲ್ಲ ಗುರುಜಿ. ನಾನು ಅಂಗಡಿನ ಅವ್ರ ಹೆಸರಲ್ಲಿ ಅವ್ರ ಒಬ್ರೇ ಮಾಡೋದ್ ಬೇಡ ಅಂತ, ಅಂಗಡಿನೂ ತೆಗೆದ್ಬಿಡೋಣ, ಅಂಗಡಿನೂ ಬೇಡ, ಮನೇನೂ ಬೇಡ, ಇಲ್ಲಿ ಬಿಡದಿಲ್ ಇರೋದೇ ಬೇಡ, ಬೇರೆ ಎಲ್ಲಾದ್ರೂ ಹೊರಗಡೆ ಹೊಂಟಾಗಣ, ನಾನ್ ಸಾಕ್ತೀನಿ, ಎಷ್ಟೇ ಕಷ್ಟ ಆಗ್ಲಿ ನಿಮ್ ಮನೇಲಿರೋ ನಾ ಸಾಕ್ತೀನಿ ಅಂತ ನನ್ನ ಮನದಲ್ಲದೆ. ಆದ್ರೆ ಈಗ ಅದ್ ಮಾತಾಡಕ್ಕೆ ಅವ್ರು ನನ್ ಕೈಗೆ ಸಿಗ್ತಾ ಇಲ್ಲ. ಸಂಘ ಸಂಸ್ಥೆಯವ್ರ ಅವ್ರ ಅಧೀನದಲ್ಲಿರೋದ್ರಿಂದ ನನಗ್ ಸಿಗ್ತಾ ಇಲ್ಲ, ನನ್ಗೆ ಮಾತಾಡಕ್ ಅವಕಾಶ ಮಾಡ್ಕೊಡ್ತಿಲ್ಲ. ಬೆದರಿಕೆ ಆಗ್ತಾವ್ರೆ, ನಿಂಗೆ ಏನ್ ಮಾಡಿಸ್ತೀನಿ, ಎಲ್ಲಿ ಮಾಡಿಸ್ತೀನಿ ಅಂತ ಅವ್ರೆ. ಯಾರು? ಸಂಘ ಸಂಸ್ಥೆಯವರು ಗುರುಜಿ. ಅಲ್ಲ, ನಿಮ್ ಹೆಂಡತಿ ಹೇಳ್ತಿರೋದು, ಇವ್ರು ಹೇಳ್ತಿರೋದು? ಇವ್ರು ಸಂಘ ಸಂಸ್ಥೆಯವರು. ಹೆಂಡತಿಯವರು ಅವ್ರು ಕಾಂಟ್ಯಾಕ್ಟ್ ಎಲ್ಲ. ಅಂದ್ರೆ ಅಂಗಡಿ ಹತ್ರ ಹೋಗಿ ಗಲಾಟೆ ಮಾಡೋದು, ನೀನು ಅವಳನ್ನ ಜೀವನ ಮಾಡಕ್ಕೆ ಒಬ್ಬೊಂಟಿಯಾಗಿ ಜೀವನ ಮಾಡಕ್ಕೆ ನೀನ್ ಬಿಡದೇ ಇರೋದು, ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ನಾನು ಹೇಳಿದೆ, ಅಮ್ಮ ಇಬ್ರು ಜೀವನ ಮಾಡ್ಬೇಕು ಅಂತಾನೆ ನಾನು ಅಂಗಡಿ ಇಟ್ಟದು, ಇಬ್ರು ಹೋಗಿ ಅಡ್ವಾನ್ಸ್ ಕೊಟ್ಟಿನಿ, ಇಬ್ರು ಚೆನ್ನಾಗಿ ಖುಷಿಯಾಗಿದ್ವಿ, ಇದಕ್ ನೀವ್ ಯಾಕೆ ಇಂಟರ್ಫಿಯರ್ ಆಯ್ತೀರಾ? ನೀವು ಅಕಸ್ಮಾತ್ ಹಂಗೂ ಅವ್ರಿಗೆ ದೇವರ್ಸ್ಬೇಕು ಅಂದ್ರೆ ಕೋರ್ಟ್ ಅದೇ ನೋಡ್ಕೋತದೆ, ನೀವ್ ಯಾಕೆ ಇಂಟರ್ಫಿಯರ್ ಆಯ್ತಿದ್ರ ಅಂತ ಎಲ್ಲಾನು ಕೇಳಿದ್ರೆ, ನಿಮ್ ನೋಡಿಸ್ತೀನಿ ಕಣ, ನಿಂಗ್ ಮಾಡಿಸ್ತೀನಿ ಕಣ, ಎಲ್ಲಿ ಮಾಡಿಸ್ಬೇಕು ಅಲ್ಲಿ ಮಾಡಿಸ್ತೀನಿ ಅಂತೆಲ್ಲ ಬೆದರಿಕೆ ಆಗ್ತಾರ ಗುರುಜಿ. ನಾನು ಕಂಪ್ಲೇಂಟ್ ಕೊಡಕ್ ಹೋಯ್ತು ಅಂದ್ರೆ ಕಂಪ್ಲೇಂಟ್ ಎಲ್ಲೂ ಇದ್ ಮಾಡ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ. ಯಾವ ಜಿಲ್ಲೆ ಅಂದ್ರೆ ಯಾರು, ಏನ್ ಅವ್ರಿಗೆ ಸರ್ಕಾರದಿಂದ ಏನ್ ಮಹತ್ವ ಇದೆ? ಅವ್ರ ಸಂಘ ಸಂಸ್ಥೆಯವರು ಅಂದ್ರೆ ಗುರುಜಿ ಅವರು ಆಂಬುಲೆನ್ಸ್ ಡ್ರೈವರ್, ಅವರ ವೈಫ್. ಅಫಿಷಿಯಲಿ ಮಹಿಳಾ ಆಯೋಗನ ಅಥವಾ ಏನದು? ಅಥವಾ ಅಫಿಷಿಯಲಿ ಮಹಿಳಾ ಆಯೋಗ ಅಲ್ಲ ಗುರುಜಿ, ಅವ್ರ ಹೆಸರು. ಯಾಕೆ ಹೋಗ್ತೀರಾ? ಅದೇ ಅಂತವ್ರ ಜೊತೆ ನನ್ನ ವೈಫ್ ಅವ್ರೆ. ಸುಮಾರು ಬಿಡದಿಯಿಂದ ಒಂದು 15 ಕಿಲೋಮೀಟರ್ ಆಯ್ತದೆ, ರಾಮನಗರದಲ್ಲಿ. ಅಲ್ಲ ಅವ್ರೆ. ಆಗ ಈಗ ನೀವೊಬ್ರು ಕಾನೂನು ಬಲ್ಲವರು ಅಥವಾ ಲಾಯರ್ ಹಿಡಿದು ಹೆಂಡತಿಯ ವಿರೋಧಕ್ಕಿಂತ ಇವ್ರ ವಿರೋಧ ಜಾಸ್ತಿ ಇದೆ ಅಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಬೇರೆ ದಾರಿಗಳಿರ್ತವೆ. ಈಗ ನೀವು ಹೋದ್ರೆ ಅದು ಬಡವನ ಕೋಪ ದವಡಿಗೆ ಮೂಲ, ಯಾರು ಬೆಲೆ ಕೊಡಲ್ಲ. ಹೌದು ಗುರುಜಿ. ಅಂದ್ರೆ ಗುರುಜಿ ಅವರು ಎಲ್ಲ ಕಂಪ್ಲೇಂಟ್ ಕೊಟ್ಟಿರೋ ರೀತಿ ನೋಡ್ಕೊಂಡ್ರೆ, ನಾನೇ ಇನ್ನೊಂದ್ಸರಿ ಕನ್ವಿನ್ಸ್ ಆಗಿ ಹೋಗ್ಲಿ, ಅವ್ನ ತಪ್ಪು ನರ್ವಾಗ್ಲಿ, ಅವನೇ ಬಂದ್ ಕರ್ಕೊಂಡ್ ಹೋಗ್ಲಿ, ಸಂಘ ಸಂಸ್ಥೆ ಮುಖಾಂತರ ಇವನ್ಗೆ ಬುದ್ಧಿ ಕಲಿಸ್ತಾನ ಒಂದಷ್ಟು ದಿನ, ಇವ್ನ್ ಬಿಟ್ಟಿರಲ್ಲ ಅಂತ. ಯಾಕಂದ್ರೆ ಅವ್ಳು ಗೊತ್ತು ನಾನು ಇವಳನ್ನ ಒಂದು ದಿನನೂ ಬಿಟ್ಟಿರಲ್ಲ ಅಂತ. ಈಗ ಅನುಭವಿಸ್ತಾ ಇದೀನಿ, ಅದಕ್ಕೆ ಏನ್ ನನ್ನ ಅನುಮಾನ ಪಟ್ಟೆ, ಇದಕ್ಕೆ ನಾನು ಅನುಭವಿಸ್ತಾ ಇದೀನಿ. ಈಗ ಒಂದು ದಿನನೂ ಕರೆಕ್ಟಾಗಿ ನಿಮ್ದಿಗೆ ಊಟ ಮಾಡದೆ, ದಿನಕ್ಕೆ ಒಂದೇ ಸರಿ ಊಟ ಮಾಡ್ಕೊಂಡು ಅನುಭವಿಸ್ತಾ ಇದೀನಿ. ಅಂದ್ರೆ ನಿಮ್ಮ ನಿರೀಕ್ಷೆ ಅವ್ರು ಮತ್ತೆ ನಿಮ್ಮನ್ನು ಕರೀತಾರೆ ಅಂತ ನಿಮ್ಮ ಹೆಂಡತಿ? ಹೌದು ಗುರುಜಿ. ಅವಳನ್ನ ಸಪರೇಟ್ ಆಗಿ ಅವಳನ್ನ ಫ್ರೀಡಮ್ ಆಗಿ ಬಿಡ್ತು ಅಂದ್ರೆ ಅವಳು ಒಂದೇ ಬರ್ತಾಳೆ, ನನ್ನ ಹತ್ರ ಎಲ್ಲೂ ಹೋಗಲ್ಲ ಅಂತ ನನ್ನ ಆಯ್ತಲ್ಲ. ಅಲ್ಲಪ್ಪ, ಪ್ರೀತಿ ಅದೊಂಥರ ಬಹಳ ತಳಮಟ್ಟದಲ್ಲಿರೋ ಮರಳಾಗೆ ಅದಾದ ಶಾಶ್ವತವಾಗಿರ್ಬೇಕು. ಮೇಲಿನ ಒಂದು ಅಲೆಯನ್ನು ಹಿಂಗೆ ಕೈಲಿ ಅಲ್ಲಾಡಿಸಿದ್ರೆ ಹಿಂದೆ ಮುಂದೆ ಹೋಗೋ ಹಾಗೆ ನಿಮ್ಮ ಹೆಂಡತಿಯ ಪ್ರೀತಿ ಇವ್ರು ಯಾರ್ದೋ ಮಾತಿನಿಂದ ಚಂಚಲವಾಗುವಂಥದ್ದೇ? ಇನ್ನೂ 10 ವರ್ಷ ಹೇಳ್ಕೊಡೋರೇ ಇರ್ತಾರಪ್ಪ, ಮತ್ತೆ 10 ವರ್ಷ ಆಚೆ ಇರ್ತೀಯ? ಹೇಳ್ಕೊಡೋರು ಇತ್ತು ಅಂದ್ರೆ ಗುರುಜಿ, ಈ ಕೋಪದಲ್ಲಿ ಅವಳಿಗೆ ಇನ್ನೂ ಜಾಸ್ತಿನೇ ಆಯ್ತದೆ ಹೊರತು ನನ್ನ ಮೇಲೆ ಕೋಪ ಕಡಿಮೆ ಆಗಲ್ಲ. ಅವಳನ್ನ ಫ್ರೀಡಮ್ ಆಗಿ ಬಿಡ್ತು ಅಂದ್ರೆ ಅವಳೇ ಸರಿಯಾಗಿ ನನ್ನ ಹತ್ರ ಬರ್ತಾಳೆ, ಇಲ್ಲ ನಾನೇ ಹೋಗ್ತೀನಿ ಅವಳ ಹತ್ರ. ಅವಳ ಹತ್ರ ಮಾತಾಡಕ್ 1-2 ನಿಮಿಷ ಅವಕಾಶನೂ ಕೊಡ್ತಾ ಇಲ್ಲ ನಂಗೆ. ಎಲ್ಲಿದ್ದಾಳು ಅಂತಾನೂ ಕರೆಕ್ಟ್ ಆಗಿ ಇನ್ಫಾರ್ಮ್ ಇಲ್ಲ. ಅಂದ್ರೆ ನನಗ್ ಗೊತ್ತು ಇಂಥ ಜಾಗದಲ್ಲಿ ಇದ್ದಾಳೆ ಅಂತ, ಆದ್ರೆ ಇಂಥ ರಾಮನಗರದಲ್ಲಿ ಇದ್ದಾಳೆ ಅಂತ ಗೊತ್ತು, ಅಂದ್ರೆ ಇಂಥ ಜಾಗದಲ್ಲಿ ಇದ್ದಾಳೆ ಅಂತ ಗೊತ್ತಿಲ್ಲ ನನಗೆ. ಅಷ್ಟು ಅವಳನ್ನ ಕಂಟ್ರೋಲ್ ಇಟ್ಕೊಂಡು ಇದು ಮಾಡ್ತಾವ್ರೆ. ಈಗ 1-2 ದಿನದಲ್ಲಿ ಅಂಗಡಿ ಓಪನ್ ಮಾಡಕ್ಕೆ. ಕೆಲ್ಸಕ್ಕೂ ಹೋಗ್ತಾ ಇಲ್ವಾ? ಇಲ್ಲೆಲ್ಲೋ ಕಂಪ್ನಿಗೆ ಹೋಗ್ತಾ ಇದ್ರಲ್ಲ? ಇಲ್ಲ ಗುರುಜಿ, ನಾನು ಎಲ್ಲೂ ಹೋಗ್ತಾ ಇಲ್ಲ. ಹೋಗ್ಬೇಕಲ್ವಪ್ಪ ಮೊದ್ಲು? ಅಲ್ಲ ಕಂಪ್ನಿಗೆ ಅಂತಲೇ ಅಲ್ಲ, ಒಂದು ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಮತ್ತೆ ಗುರುಜಿ, ಕಂಪ್ನಿಗೆ ಅಂದ್ರೆ ನಂದು ಇದೇ ತರ ಎಷ್ಟು ಸೋಮವಾರದಿಂದ ಶುಕ್ರವಾರ ತನಕನೂ ಬರೀ ಇದೇ ಆಯ್ತು. ಇದಕ್ಕಿಂತ ಮುಂಚೆ ಒಂದ್ಸರಿ ಆಗಿತ್ತು, ನಾನೇ ಕಾಲು ಕೈ ಬಿದ್ದು ಕರ್ಕೊಂಡ್ ಬಂದೆ ಅಂತ ಹೇಳಿದೆ ನಿಮ್ಗೆ. ಒಂದೊಂದ್ ವಾರ ಒಂದೊಂದ್ ಸ್ಟೇಷನ್ಗೆ ಅಲಿಬೇಕು ಅಂದ್ರೆ ಒಂದೊಂದ್ ವಾರ ಡ್ರಾಪ್ ಔಟ್ ಆಯ್ತು ಅಂದ್ರೆ ಕಂಪ್ನಿಗೆ ಮತ್ತೆ ಅವರು ರೀಜಾಯ್ನಿಂಗ್ ಇದ್ ಮಾಡ್ತಾನಲ್ಲ ಗುರುಜಿ. ಈಗ ನಿಮ್ಮ ಹೆಂಡತಿ ಅವನ ಜೊತೆನೂ ಮಾತಾಡೋ ಸ್ಕ್ರೀನ್ ಶಾಟು, ಫೋಟೋ, ವಿಡಿಯೋಸು, ಫೋನ್ ಕಾಲು, ರೆಕಾರ್ಡಿಂಗ್ಸು ಅಥವಾ ಏನಾದ್ರೂ ನಿಮ್ಮ ಹತ್ರ ಇದೆಯನ್ನಪ್ಪ? ಅನುಮಾನವನ್ನು ನೀವು ಸುಮ್ಮನೆ ಪ್ರೀತಿ ಹೆಸರಲ್ಲಿ ನಂಗೆ ಕಾಳಜಿ ಸರ್ ಅದಕ್ಕೆ ಅನುಮಾನ ಪಡ್ತೆ ಅಂದ್ರೆ ನಾನು ಕೊಂದ್ಬಿಟ್ಟು ಅಯ್ಯೋ ಸರ್ ಚೆಕ್ ಮಾಡಕ್ ಹೋದೆ ಸರ್ ನನಗೇನು ಕೊಲ್ಲಬೇಕು ಅಂತ ಏನಿರಲಿಲ್ಲ ಅಂದ್ರೆ ಅದನ್ನ ನಾನು ಹೇಗೆ ತೀರ್ಪು ಕೊಡ್ಲಪ್ಪ?
ಇಲ್ಲಯ್ಯ, ಅಂತಿಮವಾಗಿ ಪರಿಣಾಮ ಮುಖ್ಯವಾಗುತ್ತೆ ಹೊರತು ಯಾವ ಉದ್ದೇಶದಿಂದ ಶುರು ಮಾಡಿದೆ ಅದು ಮುಖ್ಯ ಅಲ್ಲ. ಹೌದು ಗುರುಜಿ. ಅಯ್ಯೋ ನಾನು ಗುದ್ದಬೇಕು ಅಂತ ಗುದ್ದಲಿಲ್ಲ ಸರ್, ಗುದ್ದಿದೀಯಾ ಅನ್ನೋದಷ್ಟೇ ಮುಖ್ಯ. ಅನುಮಾನ ಪಟ್ಟಿದೆಯಾ ಅಥವಾ ಒಡೆದಿದೆಯಾ ಇಷ್ಟೇ ಮುಖ್ಯ ಆಯ್ತೆ ಹೊರತು ಅದರ ಹಿಂದೆ ನಿನ್ನ ಅಂತರಂಗದಲ್ಲಿದ್ದ ಎಲ್ಲಿ ದೂರ ಆಗ್ಬಿಡ್ತಾಳೋ, ಎಲ್ಲಿ ಇನ್ನೊಬ್ಬರ ಮೇಲೆ ಆಸಕ್ತಿ ಬೆಳೆಸ್ಕೊಡ್ತಾಳೋ, ಅಥವಾ ಇನ್ಯಾರು ಹೆಂಡತಿ ಬುದ್ಧಿ ಕೆಡಿಸ್ಬಿಡ್ತಾರೋ ಅಥವಾ ವಶ ಮಾಡ್ಕೊಂಡ್ಬಿಡ್ತಾರೋ, ನಿಮ್ದೊಂದು ಅಂತರಂಗದ ಪ್ರೀತಿಯ ರೂಪದಲ್ಲಿರುವ ಒಂದು ದುರ್ಬುದ್ಧಿ ನಿಮಗಿದ್ದೇ ಇತ್ತು. ಅದರ ಪರಿಣಾಮ ನೀವು ಅವ್ರ ಮೇಲೆ ಪ್ರಹಾರ ಮಾಡಿದ್ರಿ ಅಥವಾ ಅನುಮಾನ ಪಟ್ರಿ. ಯಾವಾಗ ಒಂದು ಹೆಣ್ಣು ಧರ್ಮದ ದಾರಿಯಲ್ಲಿ ಒಳ್ಳೆ ನಡತೆಯಲ್ಲಿರೋ ಹೆಣ್ಮಗಳಿಗೆ ಅವಳ ನಡತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ಬಿಟ್ರೆ ಅವಳ ಕತ್ಕುಯ್ಯೋದಕ್ಕಿಂತ ದೊಡ್ಡ ನೋವಪ್ಪ ಅದು. ಎಂಥವ್ರಿಗೆ ಇದು ಸಹನೀಯ ಅಂದರೆ ಅಂಥ ಕೆಡದಾರಿಲಿ ಇರೋರಿಗೆ ಅದು ಸಹನೆ ಮಾಡುವಂಥದ್ದೇ. ಇಂಥವ್ರಿಗೆ ಅದು ಅಸಹನೆ, ಅದು ಸಹನೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಅಂಥದ್ದು ಅರ್ಗಿಸ್ಕೊಳ್ಳೋಕ್ಕಾಗಲ್ಲ. ಅದ ಎಷ್ಟು ಹೆಣ್ಮಕ್ಳು ಅಂದ್ ಒಳ್ಳೆ ದಾರಿಯಲ್ಲಿ ಇರ್ತಾರೆ, ಗಂಡನೇ ಸರ್ವಸ್ವ ಅಂದ್ಕೊಂಡು ಏನೋ ಹಂಗೆ ಅವಳ ಮನಸ್ಸು ಮಾಡಿದ್ರೆ ಒಳ್ಳೆ ಮನೆಗೆ ಹೋಗ್ಕೊಂಡು ಒಳ್ಳೆ ಶ್ರೀಮಂತನ ಮನೆ ಹುಡುಗನೇ ಮದುವೆಯಾಗಿ ಹೋಗ್ಬೋದಿತ್ತು, ನಿನ್ನ ಜೊತೆ ಯಾಕೆ ಬರಬೇಕಿತ್ತು? ಹಂಗಿದ್ದವ್ರನ್ನ ನಡತೆ ಅಥವಾ ಅವರ ಶೀಲದ ವಿಚಾರವಾಗಿ ಒಂದೆರಡು ಮಾತು ಅಂದ್ಬಿಟ್ರೆ ಪ್ರಾಣ ಹೋದಂಗಿರುತ್ತೆ. ಅವರು ಒಂದು ಹಂತ ಆದಮೇಲೆ ಒಂದು ನಿಮಗೆ ಶಿಕ್ಷೆ ಕೊಡಿಸ್ತಾರೆ, ಇಲ್ಲ ಅವರು ಏನೋ ಮಾಡ್ಕೊಂಡು ಸತ್ತೋಯ್ತಾರೆ. ಇಂಥವೆಲ್ಲ ನಡೀತವೆ. ಅದಕ್ಕೆ ನಾನೇನು ಹೇಳ್ತೀನಿ, ಆಗುತ್ತಪ್ಪ, ನಿನ್ನ ಭರವಸೆ ಸುಳ್ಳಾಗಲ್ಲ, ಬರ್ತಾರೆ, ಎಲ್ಲ ಸರಿ ಹೋಗುತ್ತೆ. ಆದರೆ ನೀನು ಮೊದಲು ಒಂದು ಕೆಲಸ ಹುಡುಕು. ಯಾಕಂದರೆ ನೋಡಪ್ಪ, ಹೆಂಡತಿ ನಾಳೆ ಬರ್ತಾರೆ, ಮಕ್ಕಳು ಬರ್ತಾರೆ, ಎಲ್ಲ ಆಗುತ್ತೆ. ಬಂದಾಗ ಆದರೂ 4 ಕಾಸು ನನ್ನ ಜೇಬಲ್ಲಿದ್ದರೆ ಅವ್ರನ್ನೆಲ್ಲ ಖುಷಿ ಪಡಿಸ್ಬೋದು. ಖುಷಿ ಪಡಿಸದೆ ಹೋದರೆ ಕೂಲಿ ಆಳು ನಿಮ್ಮ ಮನೆಗೆ ಕೆಲಸ ಮಾಡಲ್ಲ, ಹೆಂಡತಿ ಮಕ್ಕಳು ನಿಮ್ಮ ಜೊತೆ ಇರಲ್ಲ. 4 ಕಾಸು ಜೇಬಲ್ಲಿ ಇರಬೇಕು. ಆ 4 ಕಾಸನ್ನ ದುಡಿಯೋ ಸಮಯದಲ್ಲಿ ಗುರುಜಿ, ನಾನು ಕೆಲ್ಸಕ್ಕೆ ಹೋಗೋ ವಿಚಾರ ಅಂದ್ರೆ ನನ್ನ ಕೆಲ್ಸಕ್ಕೆ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹತ್ರನೇ ಇದಾಗೋದೆ. ಅಂದ್ರೆ ನನ್ನ ಮನೇಲಿದ್ದ ನಾನು ಹುಟ್ಟು ಬಟ್ಟೆಯಲ್ಲಿ ಇದ್ದೀನಿ. ಈಗ್ಲೂ 1 ವಾರ ಆಯ್ತು ಸ್ನಾನ ಮಾಡಿ, ಎಂಥದ್ದು ಇಲ್ಲ. ಎಲ್ಲಾನು ಅವ್ರು ತಗೊಂಡೋಗಿದ್ದಾರೆ. ನನ್ನ ಡಾಕ್ಯುಮೆಂಟ್ಸ್ ಏನಿದೆ ಯಾವ್ದು ಇಲ್ಲ ಗುರುಜಿ ಮನೇಲಿ, ಎಲ್ಲ ಅವ್ರ ಹತ್ರ ಇರೋದು. 1 ರೂಪಾಯಿ ಇಟ್ಕೊಳ್ದಂಗಿದ್ದ ನೀನು ನಿನ್ ಜೀವನದಲ್ಲಿ? ಇಲ್ಲ ಗುರುಜಿ, ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೆ ನಾನು. ನನ್ನ ಹತ್ರ ನನ್ನ ಅಕೌಂಟ್ಗೆ ಎಷ್ಟೇ ಅಮೌಂಟ್ ಬಂದ್ರು ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅವ್ರ ಹತ್ರನೇ ವಹಿವಾಟ್ ಮಾಡ್ತಾ ಇದ್ದೆ. ಈಗ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಅವ್ರ ಅಂದ್ರೆ, ನಾನೇ ಅಂಗಡಿ ನಡ್ಸ್ಕೊಯ್ತೀನಿ, ಒಬ್ಬೊಂಟಿ ಆದ್ರೂ ಪರವಾಗಿಲ್ಲ, ನಾನು ಜೀವನ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರೆ. ಈಗ ನೀವು ರೈಲ್ವೆ ಸ್ಟೇಷನ್ಗೆ ಬಂದು ಎಷ್ಟು ದಿನ ಆಯ್ತು? ಗುರುಜಿ, ನಾನು ಬಂದು ಶುಕ್ರವಾರದಿಂದ ಇಲ್ಲಿ ತನಕನೂ ಇದ್ದೀನಿ ಇಲ್ಲೇ. ನಿಮ್ಮ ಅಪ್ಪ ಅಮ್ಮನಿಗೆ ಇದೆಲ್ಲ ಗೊತ್ತಾ? ಇಲ್ಲ ಗುರುಜಿ, ಗೊತ್ತಿಲ್ಲ, ಹೇಳಿಲ್ಲ ಯಾರು. ಹೋಗು, ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗು. ಗುರುಜಿ, 5 ವರ್ಷದಿಂದ ನಾನು ಅವ್ರ ಮುಖ ತೋರಿಸಿಲ್ಲ. ಅವ್ರನ್ನ ವಿರುದ್ಧ ಮಾಡ್ಕೊಂಡು ಬಂದೆ ನಾನು. ಈಗ ಮತ್ತೆ ಅಲ್ಲಿ ಹೋಯ್ತು ಅಂದ್ರೆ ನನಗೆ ಮತ್ತೆ ಈ ಫೋನ್ ಕರೆನ್ಸಿ, ಫೋನ್ ಚಾರ್ಜರ್ ಎಲ್ಲ ಹಾಕ್ತಿದ್ದೀರಾ? ಮತ್ತೆ ಗುರುಜಿ, ಚಾರ್ಜರ್ ಇದೆ, ಫ್ರೆಂಡ್ ಹತ್ರ ಚಾರ್ಜರ್ ಇಸ್ಕೊಂಡಿದ್ದೀನಿ. ಇಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಚಾರ್ಜ್ ಯೂಸ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಗಳು ಯಾರು ಇದಕ್ಕೆ ದಾರಿ ತೋರಿಸೋರು ಇಲ್ವಾ? ಅಥವಾ ಒಂದೆರಡು ದಿನ ಮನೇಲಿ ಇಟ್ಕೊಂಡು ಕೆಲಸ ಕೊಡ್ಸೋರು ಅಥವಾ ಅದು ಒಂದೆರಡು? ಅವರು ಪಿಜಿಲಿ ಇರೋದ್ರಿಂದ ಅವರು 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ. ಇಲ್ಲಾಂದ್ರೆ ಇನ್ನೊಂದ್ ದಿನ ಅವ್ರಿಗೆ ತೊಂದರೆ ಆಯ್ತು ಅಂದ್ರೆ ಪಿಜಿಲಿ ನನ್ನಿಂದ ಅವ್ರಿಗೆ ತೊಂದರೆ ಆಯ್ತದಲ್ಲ ಅಂತ ಅದೊಂದು ಮನೋಭಾವ ಇದೆ. ಮತ್ತೆ ಇನ್ನು ಇದು ಈಗ್ಲೇ ಮುಗಿಯೋದಲ್ಲ ಅಂದ್ರೆ ಕತೆ ಏನಪ್ಪ ಮತ್ತೆ? ಅದೇ ಗುರುಜಿ, ಅದಕ್ಕೆ ಈಗ ನನ್ನ ನಾಯಿಗಿಂತನೂ ಕಡೆಯಾಗಿದ್ದೀನಿ. ಬೀದಿಲಿ ವಾಸ ಮಾಡ್ತಾ ಇದ್ದೀನಿ. ನಾಳೆ ಹೋಗಿ ಮತ್ತೆ ಕೇಳೋ ತರ ಇದ್ದೀರಾ? ಮತ್ತೆ ಕೇಳ್ತೀರಾ? ನಾಳೆ ಹೋಗ್ತೀರಾ? ಕೇಳ್ತೀನಿ ಗುರುಜಿ. ಒಬ್ಬಳನ್ನೇ ಕಳಿಸ್ಕೊಡ ಅಷ್ಟು ಯಾರನ್ನ ಕೇಳಿ? ಯಾಕಂದ್ರೆ ನಾನು ಒಬ್ಬರನ್ನ ಈಗ ಸಂಘ ಸಂಸ್ಥೆ ಮುಖಾಂತರ ಹೋಯ್ತು ಅಂದ್ರೆ ಈಗ ಅವ್ರು ಒಂದು 5-6 ಜನ ಬಂದೇ ಬರ್ತಾರೆ. ಅವ್ರು ಒಂದು ಮಾಡಂಗಿತ್ತು ಅಂದ್ರೆ ಶುಕ್ರವಾರನ ಒಂದು ಮಾಡಬೋದಾಯ್ತು. ಅವರು ದೂರ ಮಾಡಿ ಹತ್ರ ಎಷ್ಟು ಸಾಧ್ಯವಾಯ್ತದೋ ಅಷ್ಟು ಅಮೌಂಟ್ ಇದ್ ಮಾಡ್ಕೊಂಡು ಕೊನೆಗೆ ನೋಡೋಣ ಒಂದ್ ದಿನ ಲೆಕ್ಕಾಚಾರದಲ್ಲಿ ಇದ್ದಾರೆ. ಅವ್ರವ್ರೇ ಸಪ್ರೇಟ್ ಆಗಿ ಮಾತಾಡ್ಕೊಳ್ಳೋದು. ಇಬ್ರು ಒಂದು ನಿಲ್ಸಿ ಸ್ಟೇಷನ್ ಅಲ್ಲಿ ಒಂದು ಸರಿನೂ ಮಾತಾಡ್ತಾ ಇಲ್ಲ ಗುರುಜಿ. ಮೊನ್ನೆ ಅವಳು ಕೇಳಿದ್ರು, ನಾನ್ ಹೇಳಿದ್ನ, ನನ್ನ ದುಃಖನ ನಾನು ಈ ತರ ವ್ಯಕ್ತಪಡಿಸ್ದೆ. ನನ್ ತಪ್ಪಾಯ್ತು, ತಪ್ಪಾಗದೆ ನಂದು ಅಂತ ಎಲ್ಲಾನು ಹೇಳಿದೆ. ತಿದ್ಕನಕ್ ಒಂದು ಅವಕಾಶ ಕೊಡ್ತಾ ಇಲ್ಲ. ಈ ತರ ಮಾಡಿದ್ರು ಗುರುಜಿ. ಕೊನೆಗೆ ದೂರ ಮಾಡ್ಬೇಕು ಅಂತಾನೆ ಸಂಘ ಸಂಸ್ಥೆ. ಆಯ್ತು, ಈಗ ನಾನು ಹೇಳೋದು, ಮೊದಲು ಹೆಂಡತಿ ಮಕ್ಕಳು ಇದೆಲ್ಲ ಆಮೇಲೆ ಇರಲಪ್ಪ. ಮೊದಲು ಒಂದು ಆಶ್ರಯಕ್ಕೆ ಜಾಗ ಮಾಡ್ಕೊ. ಒಂದು ಏನೋ ಒಂದು ಕೆಲಸ ಸದ್ಯಕ್ಕೆ ಒಂಚೂರು ದುಡಿಮೆ ಮಾಡ್ಲಿಕ್ಕೆ ಶುರು ಮಾಡು.
ಈ ಹೆಂಡತಿ ವಿಚಾರ ಇವರ ಬಾಹುಬಂಧನದಿಂದ ಅಥವಾ ಈ ಅಧಿಕಾರಿಗಳು ಅಥವಾ ಇವ್ರು ಯಾರೋ ಇದ್ದಾರಲ್ಲ ಇವರಿಂದ ತಪ್ಪಿಸ್ಕೊಂಡು ಬಂದು ಅದು ನಿನ್ನನ್ನು ಸೇರ್ಲಿಕ್ಕೆ ತುಂಬ ಸಮಯ ಬೇಕು. ಅಲ್ಲಿವರೆಗೂ ನೀವು ಹಿಂಗೆ ಇರೋದು ಬೇಡ. ನೋಡಿ ಏನು ಕೈಗೆ ಸಿಕ್ಕಿದೇನೋ ಒಂದು ಕೆಲಸ ಮಾಡಿ 4 ಕಾಸು ದುಡೀರಿ. ನಾನು ಏನಾದರೂ ಒಂದು ದಾರಿ ಮಾಡುವ. ಬಟ್ ಅಂದರೆ ಇಲ್ಲಿ ಹೆಂಡತಿ ನಾಳೆನೇ ಏನೋ ನನಗೆ ಕ್ಷಮಿಸ್ಬಿಡ್ತಾಳೆ, ನಾಡಿದ್ದೇ ಕ್ಷಮಿಸ್ಬಿಡ್ತಾಳೆ. ಸಿಕ್ಕಿದಾಗ ನಿಮ್ಮ ಪ್ರಯತ್ನ ನೀವು ಮಾಡಿ. ಆದರೆ ಇಲ್ಲಿ ಒಂದೊತ್ತು ಊಟಕ್ಕೆ ದಾರಿ ಇಲ್ಲದೇನೆ ಸ್ನಾನ ಮಾಡಿಲ್ಲ, ಬಟ್ಟೆ ಇಲ್ಲ, ಊಟ ಇಲ್ಲ. ನೋಡಪ್ಪ, ಹೆಂಡತಿ ಮಕ್ಕಳು ಇವೆಲ್ಲದಕ್ಕಿಂತ ಜೀವ ಮುಖ್ಯನೇ. ಮೊದಲು ಜೀವ ಉಳಿಸ್ಕೊಳ್ಳೋ ಕಡೆ ಏನು ಮಾಡಬೇಕು ಅದು ಮಾಡು. ಆಮೇಲೆ ಹೆಂಡತಿ ಮಕ್ಕಳು ಬರ್ತಾರೆ. ತೀರಾ ನನಗೆ ಬೇಡವೇ ಬೇಡ, ನಾನು ಬಿಟ್ಟೇ ಬಿಡ್ತೀನಿ ಅಂತ ಈಗ ಆಫೀಸ್ ಅಥವಾ ಇವ್ರು ಯಾರು ಸಂಘದವರು ಇವ್ರು ಯಾರೂ ಇಲ್ಲಪ್ಪ, ಅವಳೇ ನೇರವಾಗಿ ಹೇಳ್ತಿದ್ದಾಳೆ. ಯಾರೋ ಹೇಳಿಕೊಟ್ಟು ನಾನು ನಿನ್ನನ್ನು ಬಿಡ್ತಿಲ್ಲ, ನನಗೆ ನೀನು ಇಷ್ಟ ಇಲ್ಲ, ನೀನು ಏನು ತಿಪ್ಪುರ್ಲಾಗ ಹಾಕಿದ್ರು ನಾನು ನಿನ್ನ ಜೊತೆ ಇರಲ್ಲ ಅಂತ ಹೇಳಾದ ಮೇಲೂ ಸರಿ ಏನು ಮಾಡ್ಕೊಳಂಗಿದ್ಯಾ? ಅವಾಗಲಾದ್ರೂ ನಿನ್ನ ಜೀವನ ನೀನು ನೋಡ್ಕೊಳ್ಬೇಕು, ನಿನ್ನ ದುಡಿಮೆ ನೀನು ಮಾಡ್ಕೊಳ್ಬೇಕು. ಹೌದಲ್ಲಪ್ಪ? ಮನೆಗೊಬ್ಬ ಮಗ ಅಂತ ಇದ್ದೀಯಾ, ಬದುಕನ್ನು ಇಷ್ಟೊಂದು ಕೆಡಿಸ್ಕೊಳ್ಬಾರ್ದಪ್ಪ. ಅಪ್ಪ ಅಮ್ಮನನ್ನ ಹಿಂಗೆ ಇವೆಲ್ಲ ಶಾಪ ಕಣೆ ಯಾವು. ನಾಳೆ ದಿನ ಅವ್ರಿಗೆ ಬೇರೆ ಯಾರಿಗೂ ಏನು ಗಂಡು ಮಕ್ಳವರ ನಿನ್ ಬಿಟ್ರೆ ನೋಡ್ಬೇಕಾದವರು ಅಪ್ಪ ಅಮ್ಮನ ಕಷ್ಟ ಸುಖದಲ್ಲಿ ಇದ್ದು ಈ ಸರಿ ಮಾಡಿಕೊಂಡು ಬದುಕಬೇಕಾದವರು ಅವತ್ತು ಹುಡುಗಿ ಸಿಕ್ಳು ನಂಗೆ ಕರ್ಕೊಂಬಂದ್ಬಿಟ್ಟೆ, ನನ್ನ ಹೆಂಡ್ತಿ ಹಿಂಗೆ ಹಂಗೆ ಅಂತಿದ್ರು, ಅದಕ್ಕೆ ನಾನು ಅವ್ರನ್ನೂ ಬಿಟ್ಬಿಟ್ಟು ನಾನು ಹೆಂಡ್ತಿನ ಕರ್ಕೊಂಡಿದ್ದ ಬಂದ್ಬಿಟ್ಟೆ. ನಿನಗೆ ಹಿಂದೆ ಮುಂದೆ ಕೇಳೋರು ಯಾರು ಇಲ್ಲ ಅನ್ನೋದು ಎಲ್ಲಾರ್ಗು ಈಗ ಸಲಿಗೆ ಆಗ್ಬಿಡುತ್ತೆ. ಹೌದು ಗುರುಜಿ, ಈಗ ಅದೇ ರೀಸನ್ಗೆ ಅವರು ನಮ್ನ ಇದ್ ಮಾಡ್ತಿರೋದು. ನನ್ನ ಕಡೆಯಿಂದ ಯಾರೋ ಗೊತ್ತೇ ಇಲ್ಲ, ಯಾಕಂದ್ರೆ ನೀವು ನಿನ್ನ ಮುಗಿನೇರು ಯೋಚನೆ ಮಾಡಿಕೊಂಡು ಬುಡನೆ ಕತ್ತರಿಸ್ಕೊಂಡು ಕೊಂಬೆ ನಂಬ್ಕೊಂಡು ಬಂದವ ನೀನು. ಹೌದು ಗುರುಜಿ. ಕೊಂಬೆ ಮುರಿದು ಹೋದ್ರು ಮತ್ತೆ ಚಿಗುರುತ್ತೆ, ಬುಡನೆ ಕಿತ್ಕೊಂಡು ಬಂದಿದ್ಯಲ್ಲಪ್ಪ ನೀನು. ಬೇರ್ ಸಮೇತ ಕಿತ್ಕೊಂಡು ಬಂದಾಗ ಆ ಮರದ ಅಸ್ತಿತ್ವ ತುಂಬ ದಿನ ಉಳಿಯೋದಿಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ನಿನ್ನ ಮನೆಯವರಿಗೆ ತಲುಪು. ಅವರು ಏನು ಒಂದು 2 ಏಟು ಹೊಡಿಬೋದು, 2 ಮಾತು ಬೈಬೋದು. ನಿನ್ನ ಈ ಪರಿಸ್ಥಿತಿಯನ್ನು ನೋಡಿ ಅವರು ಏನು ನೆಮ್ಮದಿಯಾಗಿರಲ್ಲ. ನಿನ್ನ ಹೆಂಡತಿ ಮನಸ್ಸು ಬದಲಿಸ್ತಾರ, ಏನು ಮಾಡ್ತಾರ ಅದೆಲ್ಲ ಸೆಕೆಂಡ್ರಿ. ಮೊದಲು ನಿನ್ನ ಮನೆ ತಲುಪು, ನಿನ್ನ ಅಪ್ಪ ಅಮ್ಮನಿಗೆ ವಿಷಯ ಮುಟ್ಸು. 1 2 ಏಟು ಕೊಟ್ಟರು ಪರವಾಗಿಲ್ಲ, ಬೈದರೂ ಪರವಾಗಿಲ್ಲ. ನಿನ್ನ ಊರಲ್ಲಿ ನೀನಿರು, ನಿನ್ನ ಮನೇಲಿ ನೀನಿರು. ಏನೋ ಎಲ್ಲ ಒಂಚೂರು ಇದಾದ್ಮೇಲೆ ನಿಮ್ಮ ಕಡೆ 4 ಜನ ಕರ್ಕೊಂಡು ಕಟ್ಕೊಳ್ಳೋದ ಬಿಡೋದ ಇತ್ಯರ್ಥ ಮಾಡ್ಕೊಳ್ಳಿ. ಯಾರ ಜೀವನವೂ ಇಲ್ಲಿ ಹಾಳಾಗಬಾರ್ದು. ನಿಮ್ಮದು ಅಷ್ಟೇ ತಪ್ಪಿದೆ. ಅದೆಲ್ಲದಕ್ಕಿಂತ ದೊಡ್ಡ ತಪ್ಪು ಕಾಲೇಜ್ ಸಮಯದಲ್ಲಿ ಓದೋ ಸಮಯದಲ್ಲಿ ಓದಿದ್ರೆಲ್ಲ ಇರ್ತಿರ್ಲಿಲ್ಲ. ಒಳ್ಳೆ ರೀತಿಯಲ್ಲಿ ಓದು ಮಾತ್ರ ಮಾಡಿಕೊಂಡು ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಬದುಕಿಬಿಟ್ರೆ ಏನಮ್ಮ ನಿಮಗೂ ಏನು ಬ್ರಹ್ಮಚಾರಿ ಥರ ಸನ್ಯಾಸಿ ಆಗಿರುವಂಥ ಮಟ್ಟಕ್ಕೆ ಕೂರಿಸ್ತಿರ್ಲಿಲ್ಲ. ನಿಮಗೂ ಒಂದು ಮದುವೆ ಮಾಡೋರು. ಬಟ್ ಆ ಥರ ಬಿದ್ದು ನಿಮ್ಮ ಬಟ್ಟೆಯನ್ನು ನಿನ್ನ ಸೈಜ್ ಬಟ್ಟೆ ನೀನೇ ತಗೊಳ್ಬೋದು, ಚಪ್ಪಲಿ ನಿನ್ನ ಸೈಜ್ ಚಪ್ಪಲಿ ನೀನೇ ತಗೊಳ್ಬೋದು. ಆದರೆ ಒಂದು ಸಂಗಾತಿ ಅಂತ ಬಂದಾಗ ಒಂದು ಅಪ್ಪ ಅಮ್ಮ ಇವರೆಲ್ಲ ಬದುಕನ್ನು ಕಂಡಿರೋರು. ನನಗೆ ಒಬ್ಬ ಹುಡುಗನಾಗಿ 26 ವರ್ಷದ 27 ವರ್ಷದ ಹುಡುಗನಾಗಿ ನನಗೆ ಹೆಣ್ಣಿನ ಸೌಂದರ್ಯ ಕಾಣ್ಬೋದು. ಆದರೆ ಹೆತ್ತವರಿಗೆ ಅಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನೋಡ್ತಾ ಇರ್ತಾರೆ ಅವರು. ಹಾಗಾಗಿ ಈ ಹೆಣ್ಣಿಂದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನಿನ್ನ ಭರವಸೆಗೆ ನಾನು ಮಣ್ಣು ಹಾಕಲ್ಲ. ಆಗಲಿ, ನನ್ನ ಹೆಂಡತಿ ಬರ್ತಾಳೆ, ನನ್ನನ್ನು ಮತ್ತೆ ಒಪ್ಪಿಕೊಳ್ತಾಳೆ, ನನ್ನನ್ನು ಕ್ಷಮಿಸ್ತಾಳೆ, ನಾನು ಮತ್ತೆ ಖಂಡಿತ ತಿದ್ದುಕೊಳ್ತೀನಿ ಅನ್ನೋ ನಿನ್ನ ಭರವಸೆ ಸತ್ಯವಾಗಲಿ, ಒಳ್ಳೇದಾಗಲಿ. ಆದರೆ ಮೊದಲು ಒಂದು ಕೆಲಸ ಹುಡುಕೊಂಡು ತಾಯಿ ತಂದೆ ಹತ್ರ ಹೋಗಿ ಅವ್ರ ಕಾಲಿಗೆ ಬಿದ್ದಾದರೂ ಸರಿ, ನನಗೊಂದು ಜಾಗ ಕೊಡಿ, ನಾನು ಇರ್ತೀನಿ, ನಾನು ನೆಮ್ಮದಿಯಾಗಿ ಬದುಕ್ತೀನಿ, ಅವಳು ಬರಲಿ ಬರದೇ ಇರಲಿ, ನಿಮ್ಮನ್ನು ನೋಡ್ಕೊಂಡು ನಾನು ನೆಮ್ಮದಿಯಾಗಿರ್ತೀನಿ ಅಂತಕೊಂಡು ನಿನ್ನ ತಾಯಿ ಮೊದಲು ನಿನ್ನ ಮನೆಯನ್ನು ಮೊದಲು ಸೇರು. ಅಲ್ಲಿಂದ ಯಾವಾಗ ನಿನ್ನ ಮನೆ ನೀನು ಬಿಡ್ತೀಯೋ, ನೀನು ಎಲ್ಲಿ ಹೋದರೂ ಕೂಡ ನೀನೊಬ್ಬ ಅಲಮಾರಿನೇ. ಯಾಕಂದರೆ ಬೇರು ಬಿಟ್ಟ ಸಸಿ, ಬೇರು ಬಿಟ್ಟ ಮರ, ಅದು ಎಲ್ಲಿ ಹೋದರೂ ಕೂಡ ಈಗ ನೋಡಿ, ಈ ಹೂವಿನ ಗಿಡದಲ್ಲಿರುವ ಹೂವಿಗೂ ಆ ಹೂ ಕಿತ್ಕೊಂಡೋಗಿ ಫೋಟೋ ಮೇಲೆ ನೀನು ದೇವ್ರ ಮೇಲೆ ಪರಶಿವನ ಮೇಲೆ ಇಟ್ಟರು ಕೂಡ ಸಂಜೆ ವರ್ಷಕ್ಕೆ ಅದು ಬಾಡೋಗುತ್ತೆ. ಶಿವನ ಮೇಲೆ ಇದ್ದೀನಿ ಅಂತ ಅದು ಹಂಗೆ ಬಾಡೋಗದೆ ಇರುತ್ತಾ?
ನಿನ್ನನ್ನು ಕಟ್ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲೋ ಬಾಡಿಗೆ ಮನೇಲಿ ಇಟ್ಟರು, ಅದೇ ನಿನ್ನ ತಾಯಿ ಮನೆಯನ್ನು ಸಸಿಲೇ ಇದ್ದಿದ್ರು ಒಂಚೂರು ಹಸಿರಾಗಿ ಇರ್ತಿದ್ದೆ. ಹೂ ಕಟ್ಟು ಅಂದರೆ ಗಿಡದಿಂದ ಹೂ ಸಪ್ರೇಟ್ ಮಾಡಿ ಆದಮೇಲೆ ಹೂ ಬಾಡ್ಲಿಕ್ಕೆ ಶುರುವಾಗುತ್ತಲ್ವೇ? ಹಾಗಂತ ಯಾವುದು ಶಾಶ್ವತ ಇಲ್ಲ, ಬಟ್ ಅಟ್ಲೀಸ್ಟ್ ಗಿಡದಲ್ಲಿ ಇದ್ದಿದ್ರೆ ಏನೋ ಒಂಚೂರು ಒಳ್ಳೇದಾಗೋದೇನೋ, ಇನ್ನೊಂಚೂರು ಬದುಕಿರ್ಬೋದೇನೋ, ಇನ್ನೊಂಚೂರು ನೆಮ್ಮದಿಯಾಗಿರ್ಬೋದಿತ್ತೋ ಏನೋ. ಹಾಗಾಗಿ ಕೋಪ ಬಿಡು, ಯಾವ ಅನುಮಾನ ಕೋಪ ಇದು ಯಾವುದರಿಂದ ಯಾವನು ಇಲ್ಲಿವರೆಗೂ ಏನೂ ಸಾಧಿಸಿಲ್ಲ, ಎಲ್ಲ ಕಳ್ಕೊಂಡಿರೋದೇ ಜಾಸ್ತಿ. ಮೊದಲು ಒಂದು ಕೆಲಸದ ದಾರಿ ನೋಡ್ಕೋ, ಒಳ್ಳೆ ಮೊದಲು ಶುಚಿಯಾಗಿ ದೇಹ ಶುಚಿ ಮಾಡ್ಕೋ. ಗುರುಜಿ ಇದೇ ಕೋಪದಲ್ಲಿ ಅಕಸ್ಮಾತ್ ಏನಾದ್ರು ನನ್ನ ಬೇಡ ಅಂತಾನೆ ಇದ್ ಮಾಡ್ತಂದ್ರೆ ಗುರುಜಿ ನನ್ನ ಜೀವನ ಏನಿಲ್ಲಪ್ಪ, ಆಗಬಾರ್ದು ಏನೂ ಆಗಲ್ಲ. ಬಟ್ ಒಂದೇ ಸಾರಿ ಹಂಗನ್ನಲ್ಲ ಅವರು, ಏನೋ ಈ ಸಮಯದಲ್ಲಿ ಏನೋ ಕೋಪದಲ್ಲಿ ಹಂಗೆ ಆಡ್ತಿರ್ಬೋದು. ನೀನು ಸ್ವಲ್ಪ ತಾಳ್ಮೆಯಿಂದ ಇರು, ಏನಾದರೂ ಅನ್ನಿಸ್ಕೊ. ಆದರೆ ಮಕ್ಕಳಿದ್ದಾವೆ, ಸುಲಭ ಅಲ್ಲ ಜೀವನ ಅವ್ರದ್ದು. ನಿಮ್ಮನ್ನು ಬಿಟ್ಟು ಹೋಗಿ ಅವ್ರು ಏನು ಬಂಗಾರದಂಗೆ ಬದುಕೋಕ್ಕಾಗಲ್ಲ. ಬಟ್ ನಾನು ಹೇಳೋದು, ಒಂದು 2 ಡೇಟ್ ಹೊಡೆದ್ರೂ ತಪ್ಪಿಲ್ಲ ಅನ್ಬೋದಪ್ಪ, ಆದರೆ ಒಳ್ಳೆ ರೀತಿ ಬದುಕು ಹೆಣ್ಮಕ್ಳು ಶೀಲದ ಮೇಲೆ ನೀನಲ್ಲಿ ಫ್ರೀಯಾಗಿ ಯಾಕೆ ಟೀ ಕೊಟ್ಟೆ ಅದು ಅದೆಲ್ಲ ಕೇಳೋದು ತಪ್ಪಿಲ್ಲ. ವ್ಯವಹಾರದಲ್ಲಿ ಕಡ್ಡಿ ತುಂಡಾದಂಗೆ ಇರಬೇಕು, ಸತ್ಯ ಹೌದು. ಬಟ್ ಅದನ್ನು ಕೇಳೋ ರೀತಿ ಬೇರೆ. ನೀನು ಏನು ಮನೆ ಮುಂದೆ ಬಳೆ ಕೂದಲಿಗೆ ಪಿನ್ನ ಸೂಜಿ ದಬ್ಳ ಬಾರ್ಜನ್ಗೆ ಅಂತ ಬಂದ್ರು, ಅವನು ನಿಮ್ಮಂದು ಇಲ್ಲಿಗೆ ಯಾಕೆ ಬಂದಿದ್ದ ಅಂತ ನೀನು ಅಲ್ಲಿಗೂ ಬೈಯೋದಾದ್ರೆ? ಅಂದ್ರೆ ಗುರುಜಿ ಅದು ಒಂದು ದಿನ ಆದ್ರೆ ಸಹಿಸ್ಕೊಂಬಾಯ್ತು, ಪದೇ ಪದೇ ಅದೇ ಕೆಲಸ ಆದಾಗ ಆಯ್ತು. ಅವಳನ್ನ ಮನೇಲಿ ಇಡಬೇಕಿತ್ತು. ನಾನು ಅದನ್ನೂ ಹೇಳಿದೆ ಗುರುಜಿ, ಮನೇಲಿರಿ ನೀವು, ಬೇಡ ನಾನು ಬೇಕಾದ್ರೆ ಕಂಪ್ನಿ ಡ್ರಾಪ್ ಔಟ್ ಮಾಡ್ತೀನಿ, ಅಂಗಡಿನೇ ನಡೆಸ್ಕೊಂಡು ಹೋಗ್ತೀನಿ ಅಂತಾನು ಇದ್ ಮಾಡಿದೆ. ಜ್ಞಾನದಲ್ಲಿ ಹೇಳೋದಾದ್ರೆ ಅಲ್ಲಿ ಅಂಥದ್ದೇನು ಕೆಟ್ಟ ದಾರಿಯಲ್ಲಿ ಹಿಡ್ದಿಲ್ಲಪ್ಪ, ಆಯ್ತಾ? ಅಂಥದ್ದೇನು ಅಶ್ಲೀಲವಾದ ದಾರಿಲಿ ಅವ್ರಿಲ್ಲ. ಅದೇ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಅಷ್ಟಿಗೆ ಏನಂಗೆ ಆಯ್ತು ಕತೆ ನಿಂದು ಹಳದಿ. ನಿನಗೆ ಆ ರೋಗ ಇರೋದ್ರಿಂದ ಆಕೆ ಬಳೆ ಕೂದಲು ಪಿನ್ನದವನ ಜೊತೆ ಮಾತಾಡಿದ್ರು ಅವನಿಗೂ ಇವಳಿಗೂ ಸಂಬಂಧ ಇದೆ ಅಂತಲೇ ನಿನಗೂ ಅನ್ಸುತ್ತೆ. ನಾನು ಹೇಳ್ತೀನಿ, ಮೊದಲು ನಾವು ಶುದ್ಧಿ ಆಗೋಣ, ಜಗತ್ ಶುದ್ಧವಾಗಿ ಕಾಣುತ್ತೆ. ಹಸಿರು ಕನ್ನಡಕ ಹಾಕೊಂಡು ಜಗತ್ ನೋಡಿದ್ರೆ ಎಲ್ಲ ಹಸಿರುಗೆ ಕಾಣುತ್ತೆ, ಹೌದಲ್ಲಪ್ಪ? ಅನುಮಾನ ಅನ್ನೋ ಕನ್ನಡಕ ಹಾಕೊಂಡು ನೋಡಿದ್ರೆ ನಿನ್ನ ತಾಯಿ ಕೂಡ ನಿನಗೆ ಕೆಟ್ಟವಳಾಗೆ ಕಾಣ್ತಾಳೆ. ಬಿಡು, ನನ್ನಲ್ಲೇ ದೋಷ ಇದೆ, ಯಾರಲ್ಲೂ ಇಲ್ಲ. ಹಾಗಾಗಿ ನೋಡು, ಆ ರೈಲ್ವೆ ಸ್ಟೇಷನ್ನಿಂದ ಮನೆಗೆ ಹೋಗೋ ಪ್ರಯತ್ನ ಮಾಡಿ, ಒಂದು ಕೆಲಸ ಹಿಡೀರಿ. ಅದು ಓದಿರೋದೇ ಕೆಲಸ ಬೇಕು ನನಗೆ ಅಂತ ಇಲ್ಲ. ಈ ಹರಿಶ್ಚಂದ್ರ ರಾಜ ಆಗಿದ್ದ, ಸ್ಮಶಾನ ಕಾಯೋ ಪರಿಸ್ಥಿತಿ ಬಂದು ಕಾಯ್ಲಿಲ್ವಾ? ನಾನು ಇದೇನೋ ದೊಡ್ಡದಾಗಿದ್ದೇನೋ ಮಾಡಬೇಕು ಅಂತ ಬಂದವನು, ಅದ್ರ ನಾನು ಪೇಪರ್ ಹಾಕೊಂಡೇ ಇದ್ದೆ. ಆ ಕ್ಷಣಕ್ಕೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಏನೋ ಒಂದು ಮಾಡಬೇಕಿರುತ್ತಪ್ಪ. ರಜನಿಕಾಂತ್ ಮಹಾನುಭಾವರು ಅವರು ಕಂಡಕ್ಟರ್ ಆಗಿರ್ಲಿಲ್ವಾ? ಹಂಗೆ ನಾವು ಏನೋ ದೊಡ್ಡದು ಮಾಡ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಹೊಟ್ಟೆಪಾಡಿಗೆ ನಾವು ಏನೋ ಒಂದು ಒಳ್ಳೇದು ನಾವು ಓದಿರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲದೆ ಹೋದ್ರೂ ಕೆಲವೊಮ್ಮೆ ಗಾರೆ ಕೆಲಸನೋ ಏನು ಕೆಲಸನೋ ಒಂದು ಮಾಡಿ ಒಂದು 4 ಕಾಸು ಮಾಡಿಕೊಂಡು ಬಟ್ಟೆಗೆ ಸೇಫ್ ಮಾಡ್ಕೊಳ್ಬೇಕು, ಆಮೇಲೆ ಸಾಧನೆ. ಹಂಗೆ ಹೆಂಡತಿ ಮಕ್ಕಳು ಬರ್ತಾರೆ, ಅದಾಗುತ್ತೆ. ಏನು ಇದನ್ನು ಮೀರಿ ನೀವು ಒಂದು ಮದುವೆ ಆಗಲ್ಲ, ಅವರು ಒಂದು ಮದುವೆ ಆಗಲ್ಲ. ಇನ್ನೂ ಒಂದಷ್ಟು ತಿಂಗಳುಗಳ ಕಾಲ ಇದು ಹಿಂಗೆ ಮುಂದುವರೆದ್ರು ಇಲ್ಲ ಬರ್ತಾಳೆ. ನಾವು ತಪ್ಪು ನಿರ್ಧಾರ ತಗೊಳ್ಳೋದು ಬೇಡ ಅಂತ ಜೀವಂತವಾಗಿರಿ. ನಿನ್ನ ಮನೆಯವರನ್ನು ಅಪ್ಪ ಅಮ್ಮನ ಹೋಗಿ ನೋಡಪ್ಪ, 5 ವರ್ಷ ಅಪ್ಪ ಅಮ್ಮನ ಮುಖ ತೋರಿಸ್ತೆ ಹೋದ್ರೆ ಎಂಥ ಬದುಕಯ್ಯ ಅದು. ಮನೆಗೆ ಹೋಗೋ ಸ್ಥಿತಿ ಇಲ್ಲ ಗುರುಜಿ. ಮನೆಗೆ ಹೋಯ್ತು ಅಂದ್ರೆ ಅವರು ಇದಕ್ಕೆಲ್ಲ ಧಕ್ಕೆ ಆಯ್ತದೋ, ಅವ್ರೆಲ್ಲಿ ಇದಕ್ಕೆ ಇದಾಯ್ತದೋ, ಏನಾಯ್ತದೆ ಅವರೆಲ್ಲಿ ನನ್ನ ಮಗನ ಸ್ಥಿತಿ ನೋಡಿ ನಾನು ಹೇಳಿದೆ, ನನ್ ಕೇಳಲಿಲ್ಲ. ಹಿಂಗ್ ನೋಡಿದ್ರೆ ನನ್ನ ಸ್ಥಿತಿ ಯಾವ ತರ ಆಯ್ತು. ಅದೇನಪ್ಪ, ಇನ್ನೇನು ಹೋದ ತಕ್ಷಣ ಆರ್ತಿ ನೀರ್ ಎತ್ತಿ ತಮಟೆ ಮಾಡಿ ಒಳಿ ಕರ್ಕತಾರ ನಿನ್ನ. ಅದಿದ್ದು ಇವತ್ತಲ್ಲ ನಾಳೆ ಅದಿದ್ದಿದ್ದೆ ಅಲ್ವಾ? ಹಾಗಾಗಿ ಅವ್ರದ 1-2 ನೋವಿನ ಮಾತನ್ನ ಸಹಿಸ್ಕೊಳ್ಬೇಕು. 2 ಕಾಪಾಳು ಕೊಡೋದು ರೆಡಿಯಾಗಿ ಹೋಗ್ಬಿಡ್ಬೇಕು ಮನ್ಸಾರೆ. ಸ್ವಲ್ಪ ನೋಡು ಆ ಕಡೆ ನಿನ್ನ ತಾಯಿ ಮನೆ ಅಥವಾ ನಿನ್ನ ಮನೆಯನ್ನು ಬಿಟ್ಟು ನೀನು ಎಲ್ಲೇ ಸಾಮ್ರಾಜ್ಯ ಆಳ್ತೀನಿ ಅಂತ ಹೋದ್ರು ನೀನು ಅಲ್ಲಿ ಅಲೆಮಾರಿನೇ. ನಿನ್ನ ಮನೇಲಿ ನೀನು ರಾಜ. ಒಬ್ಬ ಗುಡಿಸ್ಲಿರ್ಬೋದು, ಆ ಮನೆಗೆ ಅವನು ಓನರು. ಆದರೆ ಅರಮನೆಗೆ ಕಾವಲುಗಾರ ಆದರೂ ತನ್ನ ಮನೆಗೆ ಓನರ್ ಆದ್ರೆ ತೃಪ್ತಿನೇ ಬೇರೆ.
ಹೌದು ಗುರುಜಿ. ಅರಮನೆಯಲ್ಲಿ ಹೋಗಿ ವಾಚ್ಮ್ಯಾನ್ ಕೆಲಸ ಮಾಡೋದು, ತನ್ನ ಗುಡಿಸ್ಲಲ್ಲಿ ಒಂದು ಓನರ್ ಥರ ಮಲಗೋದು, ಹೆಂಗಿದೆ? ಹೌದು ಗುರುಜಿ. ಹಂಗೆ ಅದು ಗುಡಿಸ್ಲಿ ಆಗಿರ್ಬೋದು, ಅದು ನಿಂದು ಉನ್ಸ್ಕೊಂಡಾಗ ನೀನು ಓನರ್ ಉನ್ಸ್ಕೊಳ್ತಿ. ಅರಮನೆನೇ ಆಗಿರ್ಬೋದು, ಅಲ್ಲಿ ನೀನು ವಾಚ್ಮ್ಯಾನ್. ಹೌದು. ಹೋಗಪ್ಪ, ಅಪ್ಪ ಅಮ್ಮ ಹೋಗು, ಮೊದಲು ಸ್ನಾನ ಮಾಡು, ಒಂದು 3 ಹೊತ್ತು ಊಟಕ್ಕೆ ದಾರಿ ಮಾಡ್ಕೊ. ಇದಾದ್ಮೇಲೆ ಒಂದು ಮೆಸೇಜ್ ಮಾಡಪ್ಪ. ನಾನು ಮಾತಾಡ್ತೀನಿ ಮತ್ತೆ ನಿಮ್ಮ ಜೊತೆ. ಸರಿ ಗುರುಜಿ. ಶುಭವಾಗಲಿ. ನೋಡಿ, ಓದೋ ಸಮಯದಲ್ಲಿ ಆತುರದ ನಿರ್ಧಾರ ತಗೊಂಡಾಗ ಏನೇನು ಎಡವಟ್ಟಾಗುತ್ತೆ. ಪಾಪ ಭಗವಂತ ಅವರಿಗೆ ದಾರಿ ತೋರಿಸ್ಲಿ, ಆ ಗಂಡ ಹೆಂಡತಿನ ಒಂದಾಗುವಂತಾಗಲಿ. ಕೋಪದಲ್ಲಿದ್ದಾರೆ ಪಾಪ ಅವರ ಹೆಂಡತಿ, ಇವರು ಕೂಡ ಪ್ರಾಯಶ್ಚಿತ್ತದಲ್ಲಿದ್ದಾರೆ. ಬಟ್ ಏನು ಮಾಡ್ತೀರಿ, ನಂಬಿಕೆ ಕಳ್ಕೊಳ್ಳೋದು ಸುಲಭ. ಒಳ್ಳೆಯದಾಗಲಿ, ಶುಭವಾಗಲಿ. ಯುವ ಜನತೆ ಇದರಿಂದ ಅರ್ಥ ಮಾಡಿಕೊಳ್ಬೇಕು. ಅಪ್ಪ ಅಮ್ಮನನ್ನು ಯಾವತ್ತೂ ಕೂಡ ಈ ಮಟ್ಟಿಗೆ ತಿರಸ್ಕಾರ ಮಾಡೋದು ಒಳ್ಳೆಯದಲ್ಲ. ಆಗಲಿ, ಒಳ್ಳೆಯದಾಗಲಿ. ಇಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ, ಮತ್ತೆ ನಾನು ನಾಳೆ ಸಂಜೆ ಸತ್ಸಂಗದಲ್ಲಿ ಸಿಗ್ತೀನಿ. ಬಹುಶಃ ಸತ್ಸಂಗ ಇದೆಯೋ ಇಲ್ವೋ ಮಧ್ಯಾಹ್ನದ ವೇಳೆಯಷ್ಟರಲ್ಲಿ ನಾವು ನಮ್ಮ ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ನಮ್ಮ ವಾಟ್ಸಪ್ಗಳಿಗೆ ಸೇರಿಕೊಳ್ಬೋದು. ನಂಬರ್ ಇದೆ, ಏನಾದರೂ ಇದ್ದರೆ ಮೆಸೇಜ್ ಮಾಡ್ಬೋದು. ನಾಳೆ ಸತ್ಸಂಗ ಬಹುಶಃ ಇರಲಿಕ್ಕಿಲ್ಲ, ಬೇರೆ ಏನೋ ಕಾರ್ಯಕ್ರಮದ ಕಾರಣಕ್ಕಾಗಿ ಇದ್ದರೆ ಖಂಡಿತ ತಿಳಿಸ್ತೀನಿ ಅಂತ ಹೇಳ್ತಾ, ಮತ್ತೆ ನಾವು ಗುರುವಾರದ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಸಿಗೋಣ. ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ಈ ಕಾರ್ಯಕ್ರಮ ನಡೆಯುತ್ತೆ. ಕರೆ ಮಾಡಬಹುದು, ಮಾತನಾಡ್ಬೋದು. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರು ಸರಪಕರೈಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ಸಿಗ್ತವೆ, ನಿಮ್ಮ ಸ್ಟೇಟಸ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ, ಸಂಬಂಧಿಕರಿಗೆ ಕಳಿಸಿ. ಒಳ್ಳೆ ವಿಚಾರಗಳಿರ್ತವೆ, ನೀವು ಅದನ್ನು ಶೇರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ. ಯೂಟ್ಯೂಬಲ್ಲಿ ದಯವಿಟ್ಟು ಸರಪಕರೈಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಶುಭರಾತ್ರಿ. ಲೋಕೋ ಸಮಸ್ತ ಸುಖಿನೋ ಭವತು, ಸರ್ವೇ ಜನೋ ಸುಖಿನೋ ಭವಂತು. ಹರೇ ಕೃಷ್ಣ.